ವಾಸದಲ್ಲಿ ನಿಲ್ತಕ್ಕಂಥ ಒಂದು ಬೃಹತ್ ಯಾಗವನ್ನು ಮಾಡಿರ್ತಕ್ಕಂಥದ್ದು. ಯಾಗದ ಪೂರ್ಣಾಹುತಿ ಕಳೆದು 13 ದಿನ ಆಯಿತು. 14ನೇ ದಿನ ಇನ್ನೂ ಕೆಂಡ ಆರಿಲ್ಲ. ನಿನ್ನೆ ರಾತ್ರಿ ನಾನು ಹೋಗಿ ನೋಡಿದ್ದು, ಇನ್ನೂ ಪ್ರಧಾನ ಕುಂಡದ ಕೆಂಡ ಇನ್ನೂ ಆರಿಲ್ಲ. ಭಾಳ ಇದು ಮೊದಲನೇ ಸತಿ ನಮಗೂ ಅಯುತ ಚಂಡಿನಲ್ಲೂ ಒಂದು ವಾರದಲ್ಲಿ ಎಲ್ಲ ಶಮನ ಆಗಿದೆ. ರುದ್ರ 13-14 ದಿನ ಅವರು ಇನ್ನೂ ಕಂಡ ಹಾಗೆ ಇದೆ. ಇದು ಬಹಳ ಬೃಹತ್ ಯಾಗ, ಜೊತೆಗೆ ಬಹಳಷ್ಟು ಶ್ರದ್ಧೆಯಿಂದ, ಎಲ್ಲೂ ಲೋಪದೋಷ ಆಗದೇ ಇರೋ ಹಾಗೆ ಇಷ್ಟು ಶ್ರದ್ಧೆಯಿಂದ 6 ಅವರ್ ಕೂತ್ಕೊಂಡು ಮಾಡಿದ್ದೀರಾ ಅಂದರೆ ಜಾಸ್ತಿ ಹೆಚ್ಚಾಗಿ ಎಲ್ಲರೂ ಹಿರಿಯರೇ ಇರ್ತಕ್ಕಂಥದ್ದು, ಸೀನಿಯರ್ಸ್ ಇದೆ. ಒಂದೊಂದು ದಿನ 3 ಆವೃತ್ತಿ ಹಾಕಿರೋದು ಅಂದರೆ ಅದು ನಿಜವಾಗಲೂ ಶಬ್ದಗಳ ಕಡಿಮೆ ಇದೆ ನನ್ನ ಹತ್ರ. ಇರಲಿ ಪ್ಯಾನಲ್ ಇದೆ. ಸೊ ಶಬ್ದಗಳು ನನ್ನಲ್ಲಿ ಬಹಳಷ್ಟು ಕಡಿಮೆ ಇದೆ. ಇದು ಬಹಳಷ್ಟು ಅಮೋಘವಾಗಿರತಕ್ಕಂಥ ಈ ನಾವುಗಳು ಮಾಡಿರ್ತಕ್ಕಂಥದ್ದು ಶಾಶ್ವತವಾಗಿ ಹೆಸರು ನಿಲ್ತಕ್ಕಂಥ ಕಾರ್ಯ. ನಾಳೆ ದಿನ ಯಾರು ಏನೇ ಮಾಡಿದ್ರು ಮೊದಲು ಮಾಡಿದ್ದು ನಾವು ಅಂತಕ್ಕಂಥ ಒಂದು ಹಿರಿಮೆ ಗರಿಮೆ ಕೂಡ ಎಲ್ಲರಿಗೂ ಸಲ್ತಕ್ಕಂಥ. ನನ್ನ ಮಾತನ್ನು ಬಹಳಷ್ಟು ಜನ ಬಹಳಷ್ಟು ಕೇಳಿದ್ದೀರ. ಯಾಗದ ಬಗ್ಗೆ ಅವತ್ತಿನ ದಿನ ನಿಮ್ಮ ಕೈಲಿ ಮಾತನಾಡಿಸ್ಬೇಕು ಅಂದ್ಕೊಂಡೆ, ನಿಮ್ಮ ಕೈಲಿ ಯಾರ ಕೈಲೂ ಮಾತನಾಡ್ಸೋಕ್ಕಾಗಲಿಲ್ಲ. 2 ನಿಮಿಷ ಯಾರು ನಿಂತ್ಕೊಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿ, ಎಲ್ಲರೂ ಒಟ್ಟಿಗೆ ಎಲ್ಲ ಒಂದಿಬ್ಬರು, ನಿಲ್ಲಕ್ಕಾಗದೇ ಇದ್ದರೂ 2-4 ಜನನೋ ಮ್ಯಾಕ್ಸಿಮಮ್ ಕೂತ್ಕೊಂಡೇನೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ರಾಮಚಂದ್ರ, ಸ್ವಾಮೀಜಿಯವರು ಇದು ತುಂಬ ದೊಡ್ಡ ಕಾರ್ಯ ಅಂತ ಹೇಳಿದ್ರು. ನಮಗೆ ಅತಿ ದೊಡ್ಡ ಕಾರ್ಯ, ದೊಡ್ಡ ಕಾರ್ಯ ಅಲ್ಲ, ಅತಿರುದ್ರ ಆದ್ದರಿಂದ ಅತಿ ದೊಡ್ಡ ಕಾರ್ಯ ನಮಗೆ ಜೀವನದಲ್ಲಿ. ಕಳೆದ 2 ವರ್ಷದಿಂದ ಏಪ್ರಿಲ್ 24ರಿಂದ ನಾವು ಮೊದಲನೇ ಪಾರಾಯಣ ಸಾಮೂಹಿಕವಾಗಿ ಶುರು ಮಾಡಿದ್ದು. ಕಳೆದ 2 ವರ್ಷದಿಂದ ನಿರಂತರವಾಗಿ ಪ್ರತಿ ಶನಿವಾರ ಭಾನುವಾರ ಮಿಕ್ಕ ದಿನಗಳಲ್ಲೂ ಕೂಡ ಎಡೆಬಿಡದೆ ವಿಶ್ರಾಂತಿ ಇಲ್ಲದೆ ಅದನ್ನು ತದೇಕಚಿತ್ತರಾಗಿ ಈಶ್ವರನ ಆರಾಧನೆ ಮಾಡಿದ್ದೀವಿ. ಸ್ವಾಮೀಜಿಯವರು ಹೇಳಿದ್ರು, 2 ವರ್ಷ ಇದಿಲ್ಲದೆ ನೀವೇನು ಮಾಡ್ತಾಯಿದ್ರಿ ಅಂತ ಕೇಳಿದ್ರು ನಮ್ಮನ್ನ. ಏನು ಟಿ ವಿ ನೋಡ್ತಾ ಇದ್ವಿ, ಊರು ತಿರುಗ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ಇನ್ನು ಸ್ವಲ್ಪ ಪಾಪದ ಬೂಟೆ ಕಟ್ಕೋತಾ ಇದ್ವಿ, ಅಷ್ಟೇ ನಮ್ಗೆ ಆಗ್ತಾ ಇದ್ದಿದ್ದು. ಆದರೆ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಆ ಭಗವಂತನ ಧ್ಯಾನದಲ್ಲಿ ತೊಡಸ್ಕೊಳ್ಳೋ ಹೋಗಿ ಮಾಡಿರೋರು ಎಲ್ಲ ಗುರುಗಳಿಗೆ ಮತ್ತು ಪರಮ ಗುರುಗಳಿಗೆ ಸೇರಬೇಕು. ಇಷ್ಟಕ್ಕೆ ನಿಲ್ಲಲ್ಲ, ಯಾಕೆಂದರೆ ಒಂದು ದಾರಿ ಸಿಗೋವರೆಗೂ ಕಷ್ಟ. ಎಲ್ಲೆಲ್ಲೋ ಗಲ್ಲಿಲಿ ಅಲಿತಾ ಇರ್ತೀವಿ. ಮೇನ್ ದಾರಿ ಮುಖ್ಯ ರಸ್ತೆಗೆ ಒಂದು ಯಾರು ಎಳೆದ್ಕೊಂಬಂದು ಬಿಟ್ಬಿಟ್ರೆ ಸಾಕು. ಯಾಕೆಂದರೆ ಬೇರೆ ಆಲ್ಟರ್ನೇಟಿವೇ ಇಲ್ಲ, ಎಲ್ಲೂ ಗಲ್ಲಿನೇ ಇಲ್ಲ, ಅದು ಮುಖ್ಯ ರಸ್ತೆ ಅದು. ಆದ್ದರಿಂದ ಅದ್ರಲ್ಲಿ ಹೋಗಲೇಬೇಕಾಗುತ್ತೆ. ಹಾಗಾಗಿ ಹಿಂದೆ ಅದನ್ನು ತಳ್ಳೋರು ಇರ್ತಾರೆ. ಆದ್ದರಿಂದ ನಾವು ಇಷ್ಟ ಇದೆಯೋ ಇಲ್ವೋ, ಆದರೆ ಅದ್ರಲ್ಲಿ ಹೋಗಲೇಬೇಕಾಗತ್ತೆ. ಹೋಗ್ತಾ ಹೋಗ್ತಾ ಅದು ಇಷ್ಟವೂ ಆಗುತ್ತೆ. ಹಾಗಾಗಿ ಆ ಮುಖ್ಯವಾದ ದಾರಿಯಲ್ಲಿ ನಡ್ಕೊಂಡು ಹೋಗಿ ಇನ್ನೂ ಅನೇಕ ದಾರಿಯಲ್ಲಿ ಏನೇನು ಸಿಗುತ್ತೋ, ಎಷ್ಟೆಷ್ಟು ಪುಣ್ಯಗಳು ಸಿಗುತ್ತೋ ಅಷ್ಟೂ ನಾವು ಈ ಜೀವನದ ಆಯುಷ್ಯದಲ್ಲಿ ಏನು ಎಷ್ಟಿದೆಯೋ ಗೊತ್ತಿಲ್ಲ. ಅದರಿಂದ ಇರೋಷ್ಟು ದಿನ ಅದನ್ನು ಆದಷ್ಟು ನಾವು ಅದನ್ನು ಉಪಯೋಗವನ್ನು ಪಡ್ಕೊಂಡು ಮುಂದಿನ ಜನ್ಮದ ಅಂತಿದ್ರೆ ಅದರಲ್ಲೂ ಇನ್ನೂ ಕಂಟಿನ್ಯೂ ಮಾಡಬಹುದು ಅಂತ ಅದೊಂದು ನಮ್ಮ ಅಭಿಲಾಷೆ. ಸೊ ರುದ್ರಯಾಗದ ಬಗ್ಗೆ ಹೇಳಬೇಕು ಅಂತಂತಂದರೆ, ಎಲ್ಲರೂ ತುಂಬ ಸಂತೋಷ ಚಿತ್ತರಿಂದ ತಮ್ಮ ಆಯಾಸಗಳನ್ನು ಮರೆತು ಅದರಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ರುದ್ರ ಸಂಪ್ರೀತನಾಗಿದ್ದಾನೆ ಅಂತ ಅಂದ್ಕೊಳ್ತೀವಿ. ರುದ್ರನ ನಾಮಬಲವೇ ಹಾಗೆ, ನಾಮ ಆವೇಶ. ಅದು ರುದ್ರ ಯಾವತ್ತೂ ಆವೇಶಕ್ಕೆ ಪ್ರಸಿದ್ಧನಾದವನು. ಆದ್ದರಿಂದ ಅವನು ತಣ್ಣಗಿರೋದೇ ಇಲ್ಲ.
ಯಾವಾಗಲೂ ದೇಹ ಉರಿತಾ ಇರ್ತಾನೆ ಒಳಗಡೆ. ಈ ನಾಮಬಲ ಅಂದ ತಕ್ಷಣ ಒಂದು ಸಣ್ಣ ಒಂದು ಜ್ಞಾಪಕ ಬರುತ್ತೆ. ರಾವಣನ ಲಂಕೆಗೆ ಹೋಗ್ಬೇಕಾದ್ರೆ ಸೇತುವೆ ಕಟ್ಟದ. ಎಲ್ಲ ವಾನರರು ಒಂದು ದೊಡ್ಡ ದೊಡ್ಡ ಬಂಡೆಯಲ್ಲಿ ಶ್ರೀರಾಮ ಅಂತ ಬರೆದು ನದಿಲಿ ಬಿಡ್ತಾ ಇದ್ರು, ಸಮುದ್ರದಲ್ಲಿ ತೇಲ್ಕೊಂಡು ಹೋಗ್ತಾ ಇತ್ತು. ಅದೆಲ್ಲರಿಗೂ ಗೊತ್ತಿರೋ ಕಥೆನೇ. ಆದರೆ ಅದರ ಇನ್ನೊಂದು ಮಜಲು ಏನಿದೆ ಅಂತಂದರೆ, ಈ ಗೂಢಾಚಾರರು ರಾವಣಂಗೆ ಹೋಗಿ ಹೇಳ್ತಾರಂತೆ, ನೋಡು ರಾಮ ಹಿಂಗೆ ಮಾಡ್ತಾ ಇದ್ದಾನೆ, ಹತ್ತತ್ರ ಬರ್ತಾ ಇದ್ದಾರೆ, ವಾನರೆಲ್ಲ ಇಷ್ಟು ಆಶ್ಚರ್ಯ, ಎಷ್ಟು ದೊಡ್ಡ ಬಂಡೆಗಳೆಲ್ಲ ತೇಲ್ತಾ ಇದೆ, ನೀನೇನು ಸಮ ಅವ್ರಿಗೆ ಅಂತಂದಾಗ ಇವನಿಗೆ ರಾವಣಂಗೆ ಒಂಥರ ಇದಾಗುತ್ತೆ, ನಾನೇನು ಕಮ್ಮಿ ರಾಮನಿಗೆ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಡ್ತಾನೆ ಸಭೆಯಲ್ಲಿ, ನಾಳೆ ನಾನು ನದಿ ಒಳಗಡೆ ಕಲ್ಲು ಬಿಡ್ತೀನಿ, ಅದು ತೇಲ್ಬೇಕು ಅಂತ ಅಂದ್ಬಿಡ್ತಾನೆ. ಎಲ್ಲರೂ ಬನ್ನಿ ಅಂದ್ಬಿಡ್ತಾನೆ. ಎಲ್ಲರೂ ಜೈಕಾರ ಹಾಕ್ತಾರೆ. ಮಾರನೇ ಸಹ ಎಲ್ಲರೂ ನದಿಯ ತೀರಕ್ಕೆ ಬರ್ತಾರೆ. ರಾವಣನು ಕಲ್ಲು ತೇಲಿಸ್ತಾನೆ ಅಂತ ಆಸೆಯಿಂದ. ರಾತ್ರಿ ಮಂಡೋದ್ರೆ ಕೇಳ್ತಾರೆ, ಎಂಥ ಕೆಲಸ ಮಾಡಿದ್ರಿ, ಏನು ರಾಮಂಗೂ ನಿಮಗೂ ಸಮನೆ, ಅವನೇನೋ ಮಾಡ್ದ ಅಂದರೆ ನೀವು ಇಂಥ ಹುಚ್ಚು ನಿರ್ಧಾರಗಳನ್ನು ತೊಗೊಂಡಿದ್ದೀರಲ್ಲ ಅಂತ ಬುದ್ಧಿವಾದ ಹೇಳ್ತಾಳೆ. ಆದರೂ ಇವನು ಅಹಂ ಬಿಡೋಲ್ಲ, ನೋಡೇ ಬಿಡೋಣ ನಾಳೆ ಮಾಡಿಬಿಡ್ತೀನಿ ಅಂತ. ಮಾರನೇ ಸಹ ಎಲ್ಲ 7 ಗಂಟೆಗೆ ಸೇರ್ತಾರೆ. ಒಂದು ದೊಡ್ಡ ಬಂಡೆ ಮೇಲೆ ರಾವಣೇಶ್ವರ ಅಂತ ಬರೀತಾನೆ. ಬರೆದುಬಿಟ್ಟು ನದಿಗೆ ಬಿಟ್ಬಿಡ್ತಾನೆ, ತೇಲ್ಬಿಡುತ್ತೆ. ಎಲ್ಲರಿಗೂ ಸಂತೋಷ, ಎಲ್ಲರೂ ಖುಷಿಯಾಗಿ ರಾವಣಿಗೆ ಜೈ ಅಂದ್ಬಿಟ್ಟು ಹೊರಟೋಗ್ತಾರೆ. ಮನೆಗೆ ಬಂದರೆ ಮಂಡೋದ್ರೆ ಕೇಳ್ತಾಳೆ, ಏನಿದು ಆಶ್ಚರ್ಯ, ನಾನೇನೋ ಆಗೋಲ್ಲ ಅಂದ್ಕೊಂಡಿದ್ದೆ, ಅದು ಮಾಡಿದ್ಬಿಟ್ರಲ್ಲ ಅಂತ. ನೋಡೋ ಏನೂ ಮಾಡಿಲ್ಲ, ನಾನು ರಾವಣೇಶ್ವರ ಅಂತ ಬರೆದೆ, ನೀರಲ್ಲಿ ಹಾಕುವಾಗ ರಾಮನ ಮೇಲೆ ಆಣೆ ಅಂತ ಅಂದ್ಬಿಟ್ಟು ಮುಳುಗೋದ್ರೆ ರಾಮನ ಮೇಲೆ ಆಣೆ ಅಂದ್ಕೊಂಡು ಹಾಕಿದೆ, ಮುಳುಗೋದ್ರೆ ರಾಮನಿಗೆ ಅಪಖ್ಯಾತಿ ಇದ್ಬಿಟ್ಟು ಅದು ಹೇಳ್ಬಿಟ್ಟು. ಅಂದರೆ ನಾಮಬಲ ಎಷ್ಟಿದೆ. ಓಂಕಾರಾಶ್ರಮದ ಗುರುಗಳ ನಾಮಬಲದಿಂದ ಇವತ್ತಿನ ದಿವಸ ನಾವು ಎಂಥ ಬೃಹತ್ ಬಂಡೆಯಾದ್ರೂ ಈ ಸಂಸಾರವೆಂಬ ದೊಡ್ಡ ಬಂಡೆಯನ್ನು ಕೂಡ ಇವತ್ತು ಹೆಗಲ ಮೇಲೆ ಇಲಾಜಾಲವಾಗಿ ಹೊತ್ತುಕೊಂಡು ನಡೀತಾ ಇದ್ದೀವಿ, ಜೊತೆಯವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ಅಂಥ ಒಂದು ಅವಕಾಶ ಮಾಡಿಕೊಟ್ಟ ಸಂಸ್ಥಾನಕ್ಕೆ ನಮ್ಮೆಲ್ಲರ ಶಿಷ್ಯಕೋಟಿಯಿಂದ ಚಿರುಣಿಯಾಗಿ ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ಗುರುಗಳು ನಮಗೆ ಬರೀ ಗುರುಗಳಾಗಿಲ್ಲ, ಅವರು ನಮ್ಮ ತಂದೆ ಮತ್ತು ತಾಯಿ ಎಲ್ಲವೂ ಅವರು. ನಾನು ಇವತ್ತಿನ ದಿವಸ ಮನುಷ್ಯನಾಗಿ ನಿಂತಿದ್ದೀನಿ ಅಂತಂದರೆ ಗುರುಗಳ ಒಂದು ಕೃಪಾಶೀರ್ವಾದದಿಂದನೇ. ನಮ್ಮ ಮಗನೂ ಅಷ್ಟೇ, ಪ್ರತಿನಿತ್ಯ ನಮ್ಮ ಗುರುಗಳನ್ನ ಸ್ಮರಿಸ್ಕೊಳ್ದೇ ಇರೋ ದಿನವೇ ಇಲ್ಲ. ಇಂಥ ಗುರುಗಳು ನಮಗೆ ಸಿಕ್ಕಿರೋದು ಯಾವುದೋ ನಮ್ಮ ಪೂರ್ವಜನ್ಮದ ಸುಕೃತ, ನಮ್ಮ ಭಾಗ್ಯ. ಯಾಕೆಂತಂದರೆ ಗುರುಗಳು ನಾವು ನೋಡಿರೋ ಹಾಗೆ ಭಾಳಷ್ಟು ಗುರುಗಳ ಬಗ್ಗೆ ನಮಗೂ ಕೂಡ ಎಲ್ಲ ಪರಿಚಯ ಇರುತ್ತೆ. ನಾವು ಭಾಳ ಸಮೀಪದಿಂದ ನೋಡಿರ್ತೀವಿ, ದೂರದಿಂದ ನೋಡಿರ್ತೀವಿ, ಅಥವಾ ಇನ್ನೊಬ್ಬರು ಹೇಳಿರೋದನ್ನು ಕೇಳಿಸ್ಕೊಂಡು ನೋಡಿರ್ತೀವಿ. ಎಷ್ಟೋ ಜ್ಞಾನಗಳನ್ನ ಅವ್ರು ಏನು ಸಂಪಾದನೆ ಮಾಡಿರ್ತಾರೆ ಅವರ ಒಂದು ತಪಶಕ್ತಿಯಿಂದ ಎಲ್ಲ, ಅದನ್ನು ಶಿಷ್ಯರಿಗೆ ಧಾರೆ ಎರಿಬೇಕು ಅನ್ನೋದು ಏನೂ ಇಲ್ಲ. ಅವರು ನಮಗೆ ಭಾಳಷ್ಟು ಅವರ ಒಂದು ಜ್ಞಾನನ ಧಾರೆ ಎರ್ಕೊಂಡೇ ಬಂದಿದ್ದಾರೆ. ನಮಗೆ ಅದರಿಂದ ಸಲೀಸಾಗ್ಬಿಟ್ಟಿದೆ. ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಈಸಿಯಾಗಿ ನಾವೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನು PhD ಎಲ್ಲ ಮಾಡ್ತಾಯಿದ್ದೀವಿ. ಅದರಿಂದ ನಮ್ಗೆ ಅದೆಲ್ಲ ಸುಲಭ ಅನ್ನಿಸ್ಬಿಡ್ತಾ ಇದೆ. ಸಾಮಾನ್ಯ ನಮಗೆ ಗೊತ್ತಿರೋ ಹಾಗೆ ಎಸ್ಪೆಷಲಿ ಈ ಕೃಷ್ಣ ಯಜುರ್ವೇದದ 44 ಪ್ರಶ್ನೆಗಳಿದೆ. ಅದರಲ್ಲಿ 2 ಪ್ರಶ್ನೆಗಳು ಬಹಳ ಮುಖ್ಯ ಅಂತಂದ್ಬಿಟ್ಟು ಎಲ್ಲ ಇದೆ. ಅದು ಒಂದು ರುದ್ರದ್ದು ಒಂದು ಪ್ರಶ್ನೆ ಮತ್ತು ಇನ್ನೊಂದು ಚಮಕದ ಒಂದು ಪ್ರಶ್ನೆ. ಅದಕ್ಕೋಸ್ಕರನೇ ಅಷ್ಟೊಂದು ಪ್ರಚಲಿತವಾಗಿ ಆ ಮಂತ್ರಗಳನ್ನ ಎಲ್ಲರೂ ಪಠಿಸಬೇಕು ಅಂತ ಹೇಳಿ ಮಾಡಿರೋದು. ಅದರಲ್ಲಿರತಕ್ಕಂಥ ಪವರು ಯಾವುದರಲ್ಲೂ ಇರಲ್ಲ. ಹಾಗಾಗಿ ನಮ್ಮ ಗುರುಗಳು ಅದರ ಬಗ್ಗೆ ಜ್ಞಾನವನ್ನು ಸಂಪೂರ್ಣವಾಗಿ ಅರ್ತಿರೋವಂಥವರಾಗಿ ಅವರು ಅದರದ್ದು ರುದ್ರ ಗಣನೇ ನಿಮಗೆ ಪಾಠ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ನಮ್ಮನ್ನೇನು ಮಾಡಿದ್ರು, ಆ ಹಿಮಾಲಯ ಪರ್ವತ ತುಟ್ಟ ತುದಿ ಕೂರಿಸ್ಬಿಟ್ರು ನಮ್ಮನ್ನೆಲ್ಲ. ಇವತ್ತಿನ ದಿವಸ ಎಲ್ಲರೂ ಸಲೀಸಾಗಿ ನಾವೆಲ್ಲ ಓಡಾಡ್ತಾ ಇದ್ರೆ, ಏನಪ್ಪ ಗಣಪಾಟಿಗಳು ಎಲ್ಲ ಓಡಾಡ್ತಾ ಇದ್ದಾರೆ, ಏನು ಗಣಪಾಠ ಇಷ್ಟು ಸುಲಭನ ಅನ್ನೋ ಥರ ಮಾಡಿಸ್ಬಿಟ್ರು ಗುರುಗಳು ನಮಗೆ. ಅವರು ಪ್ರತಿಯೊಬ್ಬರು ನಾಲ್ಗೆ ಮೇಲೆ ಅವರು ಓಂಕಾರ ಅವರು ಬರೆದಿರೋದ್ರಿಂದನೇ ನಮಗಿಷ್ಟು ಸುಲಭವಾಗಿ ಈ ರೀತಿಯಾಗಿ ನಮಗೆ ಹೇಳೋದಕ್ಕೆ ಆಗ್ತಾ ಇದೆ. ಇಲ್ಲದೆ ಹೋದರೆ ಅಷ್ಟು ಸುಲಭ ಅಲ್ಲ. ಈ ಘನ ಪಾಠದಲ್ಲಿ ನಾವು ಹೇಳಬೇಕು ಅಂತಂದರೆ, ಅದೇ ಸ್ವಾಮೀಜಿಗಳು ಭಾಳಷ್ಟು ಸಲ ನೋಡಿದ್ದಾರೆ, ಎಷ್ಟು ಜನ ಲೇಡೀಸು 89 ಜನ ಲೇಡೀಸು ಘನಪಾಠ ಕಲ್ತ್ಕೊಂಡಿದ್ದಾರೆ. ಆಮೇಲಿಂದ ಸಲೀಸ ಪುಸ್ತಕ ಇಲ್ಲದೇನೆ ಹಾಗೇನೇ ಹೇಳ್ತಾರೆ ಅಂತಂದಾಗ ಅದು ಏನು ಮಟ್ಟದ ಒಂದು ಶಕ್ತಿ, ಅದು ಒಂದು ಗುರುಗಳ ಒಂದು ಕೃಪಾಶೀರ್ವಾದದಿಂದನೇ ಸಾಧ್ಯ ಆಗಿರೋದು.
ಅವರು ಗುರುಗಳು ಏನು ಮಾಡಿದ್ರು, ಫಸ್ಟು ಅದ್ರ ಬಗ್ಗೆ ಎಲ್ಲ ಟೆಕ್ಸ್ಟ್ನೆಲ್ಲ ತೊಗೊಂಡು ಅದನ್ನು ಒರಿಜಿನಲ್ ಟೆಕ್ಸ್ಟ್ಗಳನ್ನೆಲ್ಲ ನೋಡಿ ಶಂಕರನಾರಾಯಣು ಮತ್ತು ಅನುರಾಧ ಮೇಡಮು ರಾಮಚಂದ್ರ ಇದನ್ನೆಲ್ಲ ಕೂರಿಸ್ಕೊಂಡು ಗಿರೀಶು ಎಲ್ಲ ಇದು ಮಾಡಿಕೊಂಡು ಆ ಪುಸ್ತಕನ ಫಸ್ಟು ಮಾಡೋ ಥರ ಮಾಡಿ ಫಸ್ಟು ಪ್ರಿಂಟ್ಗಳನ್ನ ರೆಡಿ ಮಾಡಿಸಿ ಎಲ್ಲರಿಗೂ ಕೊಟ್ಟು ಆಮೇಲೆ ಪಾಠನ ಅವರೇ ಸ್ವತಃ ನಮಗೆಲ್ಲ ಪಾಠ ಮಾಡಿ ಆಮೇಲಿಂದ ಬ್ಯಾಚ್ ಬೈ ಬ್ಯಾಚ್ ಪಾಠ ಮಾಡೋದಕ್ಕೆ ಶಿಷ್ಯರುಗಳನ್ನೆಲ್ಲ ರೆಡಿ ಮಾಡಿ ಆಮೇಲೆ ಪುಸ್ತಕನೂ ಪ್ರಿಂಟ್ ಮಾಡಿಸಿ ಪ್ರತಿಯೊಂದು ಸ್ಟೇಜಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಅಂದರೆ ಪ್ರತಿಯೊಂದು ಅಕ್ಷರದ ಲೆವೆಲಿಂದ ಇವತ್ತಿನ ದಿವಸ ನಾವು ಮಹಾರುದ್ರಯಾಗ ಘನದಲ್ಲಿ ಮಾಡಿ ಆಮೇಲಿಂದ ಅತಿರುದ್ರಯಾಗ ಮತ್ತೆ ಅದನ್ನು ಮಾಡಿದ್ಮೇಲೆ ಅತಿರುದ್ರಯಾಗ ಮಾಡಿದ್ಮೇಲೆ ನಮಗೇನು ಅನ್ನಿಸ್ತಾ ಇದೆ ಈಗ, ಓ ಮಹಾರುದ್ರ ಮಹಾಯಾಗ ಮಾಡಿದ್ದು ಏನು ಮಹಾ ಅನ್ನಿಸೋ ಥರ. ಹಾಗೇನೇ ಒಬ್ಬ ಮನುಷ್ಯ ಪ್ರೊಫೆಷನಲೈಸೇಷನ್ ಮಾಡಿಬಿಟ್ಮೇಲೆ ಅವನಿಗೆ ಫಸ್ಟ್ ಸ್ಟ್ಯಾಂಡರ್ಡ್ದು ಏನು ಮಹಾ ನನಗೆ ಏನು ಸುಲಭ ಅನಿಸುತ್ತಲ್ಲ ಆ ರೀತಿ ಮಾಡಿಬಿಟ್ರು ಗುರುಗಳು ನಮಗೆ. ಇವತ್ತಿನ ದಿವಸ ಇಷ್ಟರ ಮಟ್ಟಿಗೆ ನಮಗೆ ಈ ಒಂದು ವೇದ ಮಂತ್ರಗಳನ್ನ ಸಲೀಸಾಗಿ ಆಗೋ ಥರ ಮಾಡಿ ಇಂಥ ಒಂದು ಬೃಹತ್ ಯಾಗನ ನಮ್ಮಗಳ ಕೈನಲ್ಲೇ ಎಲ್ಲ ಮಾಡಿಸಿ ಅವರು ಪ್ರತಿಯೊಂದಕ್ಕೂ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಾರೆ. ಪ್ರತಿಯೊಂದಕ್ಕೂ ಬರೀ ನಾನು ಗುರುಗಳು ಸ್ವಾಮೀಜಿ ಅಂದ್ಕೊಂಡು ಕೂತ್ಕೊಳ್ಳೋ ಥರದ್ದು ಇಲ್ಲವೇ ಇಲ್ಲ. ಪ್ರತಿಯೊಬ್ಬರಿಗೂ ಊಟ ಆಯಿತಾ ಫಸ್ಟ್ ಕೇಳೋದೇ ಅದು. ಅವರು ಊಟ ಆಯಿತಾ, ಪಾನೀಯ ಆಯಿತಾ, ಫಸ್ಟ್ ಅದನ್ನು ಮಾಡ್ಕೊಳ್ಳಿ. ನೀವು ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು. ಅವರು ನೀವು ಪಾಠ ನೀವು ಏನು ತಪ್ಪು ಹೇಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಏನು ಯಾರನ್ನೂ ಕೇಳಿಲ್ಲ. ಅವರು ನಮ್ಮನ್ನು ನೋಡ್ಬಿಟ್ಟು ಜೋರಾಗಿ ಒಂದ್ಸಲ ನಕ್ಕಿದ್ರೆ ಇದು ಮಾಡಿದ್ರೆ ನಾವು ತಿಳ್ಕೊಬೇಕು, ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ. ಒಂದು ದಿವಸನೂ ಒಂದು ಚೂರು ಕೋಪ ಮಾಡ್ಬೋದು. ಇಂಥ ಗುರುಗಳು ಸಿಕ್ಕಬೇಕು ಅಂತಂದರೆ ನಿಜವಾಗ್ಲೂ ನಾವು ಪುಣ್ಯ ಪಡೆದಿರ್ತೀವಿ. ಹಾಗೆ ಅವರ ಒಂದು ಏನು ಮಾಡಿದ್ರು ಅವರು, ನಾವು BHC ಅಂತ ಒಂದು 8-10 ಜನ ಬಂದ್ವಿ ಗುರುಗಳ ಹತ್ರ 10 ವರ್ಷದ ಕೆಳಗಡೆ. ಆವಾಗಲೇ ಇದು ನಿಜವಾದ ವಾನರ ಸೈನ್ಯ ಅಂತ ಆಗಲೇ ಐಡೆಂಟಿಫೈ ಮಾಡಿದ್ರು. ಈ ನಿಜವಾದ ವಾನರ ಸೈನ್ಯ ಇವ್ರು ಬಿಡಬಾರ್ದು ನಾವು ಅಂತಂದ್ಬಿಟ್ಟು ಭದ್ರವಾಗಿ ರಾಮಚಂದ್ರನ ಹಿಡ್ಕೊಂಡ್ರು. ರಾಮಚಂದ್ರ ನಮ್ಮನ್ನೆಲ್ಲ ಹಿಡ್ಕೊಂಡ್ರು. ಈಗ ರಾಮಚಂದ್ರನ ಜೊತೆಯಲ್ಲಿ ಈ ವಾನರ ಸೈನ್ಯ ಹೋಗ್ತಾ ಇದೆ. ಅದಕ್ಕೇನೆ ಇದು ನಿರಂತರವಾಗಿ ನಡೆಯುವಂಥ ಒಂದು ನಮ್ಮ ಒಂದು ಸೇವೆ. ಗುರುಗಳು ಎಲ್ಲ ಥರ ಕಾರ್ಯಗಳನ್ನ ಸಲೀಸಾಗಿ ನಮ್ಮಗಳ ಕೈನಲ್ಲಿ ಮಾಡಿಸ್ತಾ ಇದ್ದಾರೆ. ನಮ್ಮ ಕೈನಲ್ಲಿ ಆಗಲ್ಲಪ್ಪ ಅನ್ನೋ ಥರದನ್ನು ಸಲೀಸಾಗಿ ಮಾಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಂಥ ಒಂದು ಕಾರ್ಯ ಆಗಬೇಕಾದ್ರೆ ರಾಮಚಂದ್ರ, ಶಂಕರನಾರಾಯಣು ಮತ್ತು ಭಾಳಷ್ಟು ಜನ ಎಲ್ಲ ಮಾಡಿರ್ತಕ್ಕಂಥವ್ರು, ಅನುರಾಧ ಮೇಡಮ್ ಮನೆಯಲ್ಲಿ ಪೂರ್ತಿ ಅವ್ರ ಮನೇನ ತೊರೆದು ಇಲ್ಲಿ ಬಂದು ಸೇವೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವುಗಳೆಲ್ಲ ಮಾಡಿರೋದು ಭಾಳ ಒಂದು ಕನಿಷ್ಠವಾದಂಥದ್ದು. ಈ ಒಂದು ಗುರುಗಳ ಕೃಪಾಶೀರ್ವಾದ ನಮ್ಮಗಳ ಎಲ್ಲರ ಮೇಲೂ ಸದಾಕಾಲ ಇರಲಿ. ಇನ್ನೂ ಹೆಚ್ಚಿನ ಒಂದು ಸಂಕಲ್ಪಗಳನ್ನ ಗುರುಗಳು ನಮಗೆ ಕೊಡ್ತಾ ಇರ್ತಾರೆ. ನಾವು ಅದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ನಾವು ಮಾಡ್ತಾ ಇರೋವಂಥ ಶಕ್ತಿನೂ ಅವರೇ ಕೊಡಬೇಕು. ನಾವು ಅವ್ರು ಹೇಳಿದ್ದನ್ನು ಮಾಡ್ಕೊಂಡು ಹೋಗ್ತಾ ಇರೋಣ. ಭಾಳಷ್ಟು ಜನಗಳ ಮನೆಯಲ್ಲಿ ಪಾರಾಯಣ ನಡೆದಿದೆ, ಭಾಳಷ್ಟು ದೇವಸ್ಥಾನಗಳಲ್ಲಿ ನಡೆದಿದೆ. ಪ್ರತಿಯೊಂದು ಕಡೆಯಲ್ಲಿ ಇನ್ನೂ ಡಿಮ್ಯಾಂಡ್ ಇದೆ, ಬನ್ನಿ ಇನ್ನೂ ಮಾಡೋಣ ಅಂತಂದ್ಬಿಟ್ಟು ಹಾಗಂದ್ಕೊಂಡು ಗುರುಗಳು ಇವು ಮಾಡಿ ಕಲಿಸ್ಕೊಟ್ಟಿರ್ತಕ್ಕಂಥ ಈ ವಿದ್ಯೆನ ಇನ್ನೂ ಹೆಚ್ಚು ಪ್ರಚಲಿತವಾಗಿ ಮಾಡಬೇಕು. ಈಗಂತೂ ಯುದ್ಧ ಭೀತಿ ಇವೆಲ್ಲ ಬಂದಿರೋದ್ರಿಂದ ಅದು ಈ ರೀತಿಯಾದಂಥ ಒಂದು ಶಕ್ತಿಗಳಿಂದನೇ ನಮ್ಮ ಭಾರತ ದೇಶನ ಕಾಪಾಡ್ತಾ ಇರೋದು. ಇವತ್ತಿನ ದಿವಸಕ್ಕೂ ನಾವು ನಿರಾಳವಾಗಿ ಕೂತ್ಕೊಂಡು ಕಾಲ ಹಾಕ್ಕೊಂಡು ನಾವು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ನ ನೋಡ್ಕೊಂಡು ಕೂತಿದ್ದೀವಿ ನಾವು ಅಂತಂದರೆ ಇದೆಲ್ಲ ಒಂದು ಸಾಧನೆ ಈ ಥರ ಮಾಡಿರೋದ್ರಿಂದನೇ ಸಾಧ್ಯ ಆಗಿರೋದು. ಬಹಳ ಇದು ನಾವು ಓಂಕಾರಾಶ್ರಮ, ಅದು ಗುರುಗಳು ಹೇಳೋ ಹಾಗೆ ಅದು ಬರೀ ಆಶ್ರಮ ಅಲ್ಲ, ಅದು ನಮ್ಮ ಮನೆಯೇ ಆಗಿದೆ. ಹಾಗಾಗಿ ಅವರು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಅವರ ಆಶೀರ್ವಾದ ಬಲದಿಂದ ನಾವು ಈ ಗುರುಗಳ ಕೃಪಾಶೀರ್ವಾದದಿಂದ ಇನ್ನೂ ಹೆಚ್ಚು ಇಂಥ ಒಂದು ಸನಾತನ ಧರ್ಮದ ಕಾರ್ಯಗಳನ್ನ ಮಾಡಿಕೊಂಡು ಹೋಗೋಣ ಅಂಥೇಳಿ ಮತ್ತೆ ಗುರುಗಳಲ್ಲಿ ನಾವು ಈ ಒಂದು ಆಶೀರ್ವಾದವನ್ನು ಕೊಡ್ತೀವಿ. ಪೂಜ್ಯ ಗುರುಗಳಲ್ಲಿ ನಮಸ್ಕಾರ ಮಾಡ್ತೀನಿ. ನಾ ಭೂತೋ ನಾ ಭವಿಷ್ಯತಿ ಅಂತಂದ ನಾವು ಕೇಳಿರಲಿಲ್ಲ. ಇನ್ನು ಸುಮಾರು ಒಂದು 15-20 ವರ್ಷ ಹಿಂದೆ ಭಾನುಪ್ರಕಾಶ್ ಶರ್ಮ ಅಂತ ಅತಿರುದ್ರ ಮಹಾಯಾಗ ಶ್ರೀರಂಗಪಟ್ಟಣದಲ್ಲಿ ಮಾಡಿದ್ರು. ಅದನ್ನು ನೋಡೋಕ್ಕೆ ಹಳ್ಳಿಯಾಗಿ ಸಾವಿರಾರು ಜನ ನಡ್ಕೊಂಡು ಹೋಗಿ ಅದನ್ನು ನೋಡಿದರು. ಅದೇ ದೊಡ್ಡ ಮಹಾಯಾಗ. ಅದಾದಮೇಲೆ ಯಾವುದೂ ನಡೀಲೇ ಇಲ್ಲ ಅಂತ ಆ ಥರ ಇತ್ತು. ಅವರು ಗುರುಗಳ ಹತ್ರ ಹೋಗಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಶೃಂಗೇರಿ ಗುರುಗಳ ಹತ್ರ ಒಬ್ಬರು ಭಾನುಪ್ರಕಾಶ್ ಶರ್ಮ ಅಂತ ಅವರು ಆಸ್ಟ್ರಾಲಜರ್, ಅವ್ರನ್ನ ಇಟ್ಕೊಂಡು 1 ತಿಂಗಳು ಅಲ್ಲಿ ಕುಳಿಸಿ ಆ ಯಾಗ ಮಾಡೋದಂತೆ. ಅದನ್ನು ನಮ್ಮ ತಂದೆ ತಾಯಿಗಳು ಹೇಳ್ತಿದ್ರು, ನಾವು ಚಿಕ್ಕವರು, ಎಷ್ಟು ಚೆನ್ನಾಗಿ ನಡೀತು ಅಂದರೆ ಅಷ್ಟು ಚೆನ್ನಾಗಿ ನಡೀತು ಅಂತ. ನನಗಂತೂ ಇದು ನಾವು ಬಹುಶಃ ಏನೋ ಸ್ವರ್ಗದಲ್ಲಿ ಗುರುಗಳೆಲ್ಲ ಸಪ್ತರ್ಷಿ ಮಂಡಲ ಇದೆ, ಸಪ್ತರ್ಷಿ ಎಲ್ಲ ಕೂತಿದ್ದಾರೆ, ಅದರಲ್ಲಿ ಆತ್ರೇಯಿ ಗಾರ್ಗೇಯಿ ಅವರು ಎಲ್ಲ ಬಂದುಬಿಟ್ಟಿದ್ದಾರೆ. ಆ ಥರ ಅನಿಸ್ತಾ ಇತ್ತು. ಅವ್ರನ್ನೆಲ್ಲ ನೋಡ್ತಾ ಇದ್ದರೆ
ನಿಜವಾಗ್ಲೂ ಇದು ಸ್ವರ್ಗನೇ. ನಾನು ಫಸ್ಟ್ ಡೇ ಅಂದ್ಕೊಂಡೆ ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ, ಒಂದು ಸಾಟರ್ಡೆ ಒಂದು ದಿವಸ ಹಾಫ್ ಡೇ ಮಾಡ್ಕೊಂಡು ಬಂದ್ಬೋಣ, ಇನ್ನೊಂದು ದಿವಸ ತೊಗೊಂಡು 2 ದಿವಸ ಮಾತ್ರ ಬಂದ್ಬೋಣ ಅಂತ ರಾಮಣ್ಣನ ಕೇಳಿದ್ರೆ ಎಲ್ಲಿ ಬೈದ್ಬಿಡ್ತಾರೋ ಅಂತ ಭಯ. ನೋಡ ಗೊತ್ತಾಗ್ದಾಗ ಹೊರಟೋಗೋಣ ಗೊತ್ತಾಗುತ್ತೆ ಅಂತ ಆ ಥರ ಅಂದ್ಕೊಂಡಿದ್ದೆ. ಆಮೇಲೆ ಫಸ್ಟ್ ಡೇ ನೋಡಿದ್ದೆ. ಫಸ್ಟ್ ಡೇ ನಾನು ಈ ಯಾಗ ಯಜ್ಞ ಎಲ್ಲ ನಡೀತಾ ಇತ್ತು, ಅದು ನೋಡಿದ ತಕ್ಷಣ ದಿಂಬಿಗಳೆಲ್ಲ ತೆಗೆದು ಹಾಕ್ತಾ ಇದ್ವಿ. ಏನೋ ಅಲ್ಲೇ ಏನೋ ಒಂಥರ ಆಯಿತು, ಇಲ್ಲ ಇದು ನಮ್ಗೆ ಬೇಡ ಅನಿಸುತ್ತೆ, ನಾನು 4 ದಿವಸನೂ ಇರಬೇಕಲ್ಲ, ಏನು ಮಾಡೋದು ಅಂತ. ಅವತ್ತು ಎಲ್ಲ ದಿಂಬಿ ಎಲ್ಲ ಎತ್ತಾಕ್ಬಿಟ್ಟೆ. ಮನೆಗೆ ಹೋದರೆ ಬೆನ್ನು ಸಿಕ್ಕಾಬಿಟ್ಟೆ ನೋವು. ನಮ್ಮ ಮನೆಯವರೆಲ್ಲ ಎಲ್ಲ ಉಜ್ಜುದೆ ಎಲ್ಲ ಇದು ಮಾಡಿದ್ರು. ಆಮೇಲೆ ಇಷ್ಟೊಂದೆಲ್ಲ ನೋವಾಗಿದೆ, ಮತ್ತೆ ಬೆಳಗ್ಗೆ 5 ಗಂಟೆ ಹೋಗ್ತೀನಿ ಅಂತೀರ. ಇಲ್ಲ ಅಲ್ಲ, ಆ ಥರ ಇದೆ. ಬೆನ್ನು ನೋವಾದರೂ ಪರವಾಗಿಲ್ಲ, ಖುಷಿ ಸಿಗುತ್ತಲ್ಲ, ಅದನ್ನು ವರ್ಣಿಸಲಿಕ್ಕೆ ಅಸಾಧ್ಯ. ಆ ಥರ ಖುಷಿ ಇದೆ ನನಗೆ. ನಾನು ಹೋಗ್ತೀನಿ, ಎಲ್ಲ ಆಫೀಸ್ಗೆ ಹೋಗಬೇಕು ಅಂದರೆ ಇಲ್ಲ ಪರವಾಗಿಲ್ಲ, 4 ದಿವಸನೂ ರಜೆ ಹಾಕ್ಬಿಟ್ಟೆ. ಈ ಥರ ಏನೋ ಕಾರ್ಯ ಇದೆ ಸರ್, ನಾನು ಬರೋಕ್ಕೆ ಆಗ್ತಿಲ್ಲ ದಯವಿಟ್ಟು ಅಂತ ಜನರಲ್ ಮ್ಯಾನೇಜರ್ಗೆ ಹೇಳಿದೆ. ಅವರು ಒಂದು ಸಾರಿ ಇಲ್ಲ, 1-2 ದಿವಸನಾದ್ರು ಬರಬೇಕಾಗಿತ್ತು ಅಂದರು. ಇಲ್ಲ ಸರ್, ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು 4 ದಿವಸ ಆ ಕಡೆ ತಿರುಗೂ ನೋಡಲಿಲ್ಲ, ಒಂದು ಫೋನು ಅಟೆಂಡ್ ಮಾಡಲಿಲ್ಲ. ಆಲ್ ಇಂಡಿಯಾ ಸರ್ವಿಸ್, ಟ್ರಾಕ್ಷನ್ ಸರ್ವಿಸಸ್ ನೋಡ್ತಾ ಇದ್ದೆ. ಯೂಶ್ವಲಿ ಫೋನ್ಗಳು ಬರುತ್ತೆ, ಬರುವಾಗಿಲ್ಲ. ಬಟ್ ಫೋನು ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಆದರೆ ಎಷ್ಟು ಸಂತೋಷ ಆ ಥರ ಇತ್ತು ಅಂದರೆ, ಎಲ್ಲ ದೇವರು ಒಡ್ಡೋಲಗದಲ್ಲಿ ಎಲ್ಲ ಕೂತಿದ್ದಾರೆ. ನಾವು ಕರ್ಕೊಂಡು ಹೋಗ್ಬಿಟ್ರಲ್ಲ ಗುರುಗಳು, ಸ್ವರ್ಗ ಅಂತೂ ನೋಡೋಕ್ಕಾಗಲ್ಲ, ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಟ್ರಲ್ಲ ಅಂತ. ಆಮೇಲೆ ಗುರುಗಳ ಶಿಷ್ಯರು ಯಾರೋ ಒಬ್ರು ಬಂದಿದ್ದು, ಅವರು ಎಷ್ಟು ಚೆನ್ನಾಗಿ ಎಷ್ಟು ಲವಲವಿಕೆಯಿಂದ ಮಾಡ್ತಾ ಇದ್ದಾರೆ ಸರ್. ಅವ್ರದ್ದು ಮ್ಯಾನೇಜ್ಮೆಂಟಲ್ಲ, ಈಸ್ ಎಕ್ಸ್ಪೋರ್ಟಿಂಗ್ ಮೈಕ್ರೋ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಮೈಕ್ರೋದಲ್ಲಿ ಇಲ್ಲಿ ಆಗ ನನಗನ್ನಿಸ್ತು, ಪ್ರತಿ ಸಾರಿ ಬಂದು ಅಲ್ಲೆಲ್ಲ ಯಾವುದು ಹುಂಡದಲ್ಲಿ ಇದ್ರೆ ಹೋಮದಲ್ಲಿ ಅದೇನಾದ್ರು ಇದ್ದಿದ್ದು ನೋಡಿ ಅಲ್ಲಿ ಸಪ್ಲೈ ಮಾಡಿ ಅಂತ ಹೇಳೋದು, ಮತ್ತು ಅಲ್ಲಿಗೆ ಹೋಗೋರು ಪೂರ್ತಿ ಸುತ್ತಕೊಂಡು ನಮ್ಮನ್ನೆಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಎಲ್ಲಿ ಏನು ಅವಶ್ಯಕತೆ ಇದೆ ಅಂತ ಅದನ್ನೆಲ್ಲ ಪೂರೈಸೋರು. ನನಗೆ ಆಗ ತುಂಬಾ ಸಂತೋಷ ಆಯಿತು. ಮತ್ತು ಲೈಫಲ್ಲಿ ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸತ್ಯವಾಗ್ಲೂ ಯಾವಾಗಲೂ ಋಣಿಯಾಗಿರ್ತೇನೆ. ಒಂದೇನು ಮಾಡಿದ್ರು ಅವರು, ಗುರುಗಳು ಹೇಳಿದಾಗೆ, ನಾವು 12 ವರ್ಷದಿಂದ ಬಂದಾಗ ಫಸ್ಟು ರಾಮಣ್ಣನ ಹಿಡ್ಕೊಂಡ್ರು. ರಾಮಚಂದ್ರನ ಹಿಡ್ಕೊಂಡ್ರೆ ಅಭಿಷೇಕ ಹೇಳಿದಾಗೆ ಹನುಮಾನ್ ಸೇನೆ ಅದು ಹಿಂದೆ ಬರುತ್ತೆ ಅಂತ ರಾಮಣ್ಣನ ಜೊತೆ ಅನುರಾಧನೂ ಇಟ್ಕೊಂಡ್ರು. ದಂಪತಿಗಳು ಅವರಿಬ್ಬರೇ ಬರ್ತಾ ಇದ್ದಿದ್ದು ಎಲ್ಲ ದಿವಸನೂ. ಅವರಿಬ್ಬರು ಶುರು ಆದಮೇಲೆ ಪ್ರತಿಯೊಬ್ಬರು ಎಲ್ಲರೂ ಶುರು ಆಯಿತು. ಹಾಗಾಗಿ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಇವತ್ತು ಎಷ್ಟು ಜನಕ್ಕೆ ಹೇಳಿದ್ರು ನನಗೆ ಹಸು ಹಿಂಗದೇ ಇಲ್ಲ. ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ, ಒಂದು 1000 ಜನ ಕಳಿಸಿ ಎಲ್ಲಾಯಿತು ಇದು, ಎಲ್ಲಾಯಿತು ಯಾಗ ಅಂತ ಕೇಳ್ತಾರೆ. ಅಷ್ಟು ಸಂತೋಷ ಆಯಿತು. ನಿಜವಾಗ್ಲೂ ನಾವೆಲ್ಲ ಹೃತ್ಪೂರ್ವಕ ಋಣಿಗಳಾಗಿರ್ತೇವೆ. ಈ ಕಡೆ ಬಂದ್ಬಿಡಿ ನೀವು ಮೇಡಮ್, ಅವಾಗ ಒಂದು ಸ್ವಲ್ಪ ನಮ್ಗೆ ಧೈರ್ಯ. ಮೇಡಮ್, ಅದು ಪಿಲ್ಲರ್ ಪಕ್ಕದೇ ನರಸಿಂಹದೇವ್ರ ಮಕ್ಕಳು ಬೇರೆ. ಗುರುಗಳು ಘನಪಾಠ ಮಾಡ್ತೀವಿ ಅಂತ ಹೇಳಿದ್ರು. ಗುರುಗಳೇ ನಾವು ಕಲಿಬಹುದಾ ಅಂತ ನಾವು ಕೇಳಿದ್ವಿ, ಹೆಂಗಸರುಗಳು ನಾವು ಕಲಿಬಹುದಾ ಅಂತ. ಕಲ್ತುಕೊಳ್ಳಿ ಅಂತಂದ್ರೆ ಜಾತಿ ಮತ ಭೇದ ಇಲ್ಲಂಗೆ ಎಲ್ಲ ಹೆಂಗಸರುಗಳಿಗೂ ಕೂಡ ಘನರುದ್ರನ ಹೇಳ್ಕೊಟ್ರು. ಘನರುದ್ರ, ದುರ್ಗಾ ಸಪ್ತಶತಿ ಎಲ್ಲದನ್ನು ಅವರು ಪಾಠ ಮಾಡಿದ್ರು. ಪಾಠ ಮಾಡಿದ್ಮೇಲೆ ಮನೆಯಲ್ಲಿ ಪಾರಾಯಣಗಳು ಶುರುವಾಯಿತು. ಪಾರಾಯಣಗಳು ಹೋಗೋಕೆ ಬಂದಮೇಲೆ ನಮ್ಮ ಮನೇಲೇ ನಾನು ಏನಿಲ್ಲ ಅಂದರೂ 25 ಪಾರಾಯಣ ಮಾಡಿಸಿದ್ವಿ. ರಾಮಚಂದ್ರ ನನ್ನ ಗ್ರೂಪ್ ಒಂದು ಲೀಡ್ರು ಮಾಡ್ಬಿಟ್ಟು ನೀವು ಮಾಡ್ಕೊಂಡು ಹೋಗಬೇಕು ಅಂತಂದರು. ಹಾಗಾಗಿ ಗ್ರೂಪ್ನವ್ರಂಗೆ ಕೇಳಿದ್ರೆ ಯಾರೂ ಸರಿಯಾಗಿ ಬರ್ತಿರ್ಲಿಲ್ಲ, ಇಟ್ಕೋತಿರ್ಲಿಲ್ಲ. ಪಾರಾಯಣ ನಡಿಬೇಕು. ಹಾಗಾಗಿ ಯಾರ ಮನೇಲಿ ಇಟ್ಕೋತಿರೋ ಇಟ್ಕೊಳ್ಳೋ, ಯಾರ ಮನೇಲೂ ಆಗ್ತಿದ್ರೆ ನಮ್ಮ ಮನೇಲಿ ಜಾಗ ಇದೆ ಬಂದು ಮಾಡಿ ಅಂತಿದ್ದೆ. ಹಾಗಾಗಿ ನಮ್ಮ ಮನೇಲಿ 25ರಿಂದ 26 ಪಾರಾಯಣಗಳಾಗಿದೆ. ಎಲ್ಲರೂ ಬಂದು ಪಾರಾಯಣ ಮಾಡ್ಕೊಂಡು ಹೋಗಿದ್ದಾರೆ. ಎಷ್ಟು ವೈಬ್ರೇಷನ್ ಬರ್ತಾಯಿತ್ತು ಅಂತಂತಂದರೆ, ಯಾಕೆಂದರೆ ನಮ್ಮ ಮನೇಲಿ ಬರೀ ರುದ್ರನ ನಮ್ಮ ಮನೆಯೊಳಗೆ ಇದ್ದಾಗ ರುದ್ರಾಭಿಷೇಕ ಒಂದು ಮಾಡಬೇಕು ಅಂದರೆ ಯಾವಾಗಲೂ ನಮ್ಮ ಮನೇಲಿ ಅಡ್ಡಿ ಬರೋದು. ಒಂದು ರುದ್ರಾಭಿಷೇಕ ಇಟ್ಕೊಂಡ್ರೆ ನಮ್ಮ ಮನೇಲಿ ನಡೀತಾನೆ ಇರಲಿಲ್ಲ. ಸತ್ಯನಾರಾಯಣ ಪೂಜೆ ಜೊತೆಗೆ ರುದ್ರಾಭಿಷೇಕ ಇಟ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ಆಗ್ತಾಯಿತ್ತು. ಬರೀ ಪಾರಾಯಣ ರುದ್ರಾಭಿಷೇಕ ಅಂದರೆ ನಮ್ಮಲ್ಲಿ ಆಗ್ತಾನೇ ಇರಲಿಲ್ಲ. ನಮ್ಮ ಮನೆಯವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿ 4 ಸತಿ ಇಟ್ಕೊಂಡಿದ್ದು ಕ್ಯಾನ್ಸಲ್ ಮಾಡಿದ್ವಿ ನಮ್ಮ ಮನೇಲಿ. ಅಂಥದ್ದು ಈ ರುದ್ರಗಣ ಪಾರಾಯಣ ನಮ್ಮ ಮನೇಲಿ ನಿರಂತರವಾಗಿ ನಡೆದೋಯ್ತು. ಕೊನೆಯಾಗಿ ಕಾರ್ತಿಕ್ ಮಾಸದಲ್ಲಿ 2ನೇ ಸೋಮವಾರ ನಮ್ಮಲ್ಲಿ ರುದ್ರಾಭಿಷೇಕನೂ ಇಟ್ಕೊಂಡಿದ್ದೆ. ಶಂಕರನಾರಾಯಣ ಅವರು ಮಾಡಿಸ್ಕೊಟ್ರು. ಎಷ್ಟು ಚೆನ್ನಾಗಿ ನಡೀತು ಅಂತಂದರೆ, ಆ ಭಗವಂತ ಅದ್ರ ಆವಿರ್ಭವಿಸ್ಬಿಟ್ಟಿದ್ದಾನೆ. ಆ ಫೋಟೋಗಳು ತೆಗೆದಿದ್ದೀವಿ, ಅದರಲ್ಲಿ ಅಷ್ಟು ಚೆನ್ನಾಗಿ ಆವಿರ್ಭವಿಸಿ ಲಕ್ಷ್ಮೀ ನರಸಿಂಹನ ಸಮೇತ ಬಂದಿದೆ ಅದೆಲ್ಲ. ಅಷ್ಟು ಚೆನ್ನಾಗಿ ನಿಮಗೆ ತೋರಿಸಿದ್ನಲ್ಲ ಗುರುಗಳು. ಹಾಗಾಗಿ ಎಲ್ಲ ಮಾತೆಯರ ಬಾಯಲ್ಲೂ ಕೂಡ ರುದ್ರಗಣ ಘನಪಾಠಿಗಳು ಹೆಂಗಸರು ಕೂಡ ಆಗೋಗಿದ್ದಾರೆ. ಎಲ್ಲ ಹೆಂಗಸರುಗಳು ಘನಪಾಠಿಗಳಾಗೋಗಿದ್ದಾರೆ. ನಮಗೆ ರುದ್ರ ಹೋಮದಲ್ಲಿ ಹೆಂಗಸರುಗಳು ಕೂಡ ಒಂದು ಸ್ವಾಹಾಕಾರ ಹೇಳೋಕೆ ಅವಕಾಶ ಮಾಡಿಕೊಟ್ರು ನಮಗೆ.
ಚಂಡಿ ಹೋಮದಲ್ಲೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗೆ ರುದ್ರಘನದಲ್ಲೂ ಕೂಡ ನಮಗೆ ಅತಿರುದ್ರಘನದಲ್ಲಿ ನಮಗೆ ಸ್ವಹಾಕಾರ ಹೇಳೋಕ್ಕೆ ನಮಗೆಲ್ಲ ಸಾಧ್ವಿಯರು, ನಾನು, ಅನುರಾಧ, ಪದ್ಮ ಎಲ್ಲರೂ ಕೂತ್ಕೊಂಡು ಸ್ವಹಾಕಾರ ಹೇಳಿದ್ವಿ. ಬಾಕಿ ಹೆಂಗಸರುಗಳು ಕೂಡ ಎಲ್ಲ ಕೂತ್ಕೊಂಡು ಪಾರಾಯಣ ಮಾಡಿದ್ರು. ಇನ್ನು ಕೆಲವರುಗಳು ಸರ್ವಿಸ್ ಮಾಡಿದ್ದಾರೆ. ಹಾಗೇನೇ ಪ್ರತಿಯೊಂದಕ್ಕೂ ಎಲ್ಲರೂ ಅವರವ್ರದೇ ಆದ ಒಂದು ರೀತಿಯಲ್ಲಿ ಮಾಡಿ ಆನಂದ ಪಟ್ಟಿದ್ದಾರೆ. ಅವರೇ ಶ್ರೀಹರಿ ಅವ್ರು ಹೇಳ್ದಂಗೆ ಇದು ಸ್ವರ್ಗಲೋಕದಲ್ಲಿ ಇದ್ದಂಗಿತ್ತು. 4 ದಿವಸ ಎಲ್ಲರೂ ಸ್ವರ್ಗಲೋಕದಲ್ಲಿ ಆನಂದವಾಗಿದ್ವಿ. ಈಗ ಮುಗಿದ ಮೇಲೆ ಈಗ ಏನು ಮನೇಲಿ ಹೊತ್ತು ಹೋಗ್ತಾ ಇಲ್ಲ, ಏನು ಮಾಡೋದು ಇವಾಗ, ಹೆಂಗೆ ಟೈಮ್ ಪಾಸ್ ಅಂತ ಶ್ಯಾಮ್ಲಾ ಕೇಳಿದ್ರು ಇವಾಗ ಬೇಜಾರಾಗ್ತಾ ಇಲ್ವಾಗ ಆಯ್ತ್ರಿ ಅಂತ. ಇಲ್ಲ, ನಮಗೆ ಬೇಜಾರಾಗಲ್ಲ, ನಮ್ಮದು ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ, ನಾನು ಮಾಡ್ತಿರ್ತೀನಿ ಅಂತಂದೆ ನಾನು. ಯಾಕಂದರೆ ನನ್ನದು ಬೇರೆ ಬೇರೆ ಇರುತ್ತೆ, ನಾನು ಮಾಡ್ತಿರ್ತೀನಿ, ನನಗೆ ಆಗ್ತಾ ಇಲ್ಲ, ನಮಗೆ ಬೇಜಾರಾಗ್ತಾ ಇದೆ ಅಂತ ಶ್ಯಾಮ್ಲಾ ಹೇಳಿದ್ರು. ಇವಾಗ ಗುರುಗಳದ್ದು ಆಲೋಚನೆ ಬೇರೆ ಇದೆ. ನೆಕ್ಸ್ಟ್ ನಮ್ಮನ್ನು ಮತ್ತೆ ಇನ್ನೊಂದರಲ್ಲಿ ಬ್ಯುಸಿ ಮಾಡ್ತಾರೆ. ನೆಕ್ಸ್ಟ್ ಎಲ್ಲರೂ ಮತ್ತೆ ನಮ್ಮನ್ನು ಒಂದಕ್ಕೆ ತೊಡಗಿಸ್ತಾರೆ. ಅವ್ರ ನಿರ್ದೇಶನದಂತೆ ನಾವು ಹೋಗ್ತಾ ಇದ್ದರೆ ನಾವು ಆನಂದವಾಗಿರ್ತೀವಿ. ಜೀವನದಲ್ಲಿ ಸಂಸಾರದ ಯಾವುದೇ ತಾಪತ್ರಯಗಳಿಲ್ದಲೆ ನಿರಂತರವಾಗಿ ಹಿಂಗೆ ಹೋಗ್ತಾ ಇದ್ದರೆ ಒಂದು ದಡ ಸೇರ್ತೀವಿ ನಾವೆಲ್ಲ ಅನ್ನೋದನ್ನು ಹೇಳ್ತಾ ನಾನು ಮುಗಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಏನು ಹೇಳಬೇಕು ಅಂತ ನಂಗೆ ಖಂಡಿತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಹೇಳ್ದಂಗೆ ಬಹಳ ಆನಂದಮಯವಾಗಿತ್ತು. ಆನಂದದಲ್ಲಿ ನಿಜವಾಗ್ಲೂ 4 ದಿನ ತೇಲಾಡಿದ್ದೀವಿ. ತುಂಬ ಚೆನ್ನಾಗಿತ್ತು ಅಂತ ಹೇಳಬಲ್ಲೆ. ತುಂಬ ಚೆನ್ನಾಗಿ ಗುರುಗಳು ನಮಗೆ ಪಾರಾಯಣ ಮಾಡೋಕ್ಕೆ, ಸ್ವಹಾಕಾರ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ರು. ಅದಂತೂ ಮರೆಯೋಕ್ಕೆ ಆಗಲ್ಲ. ಎಂಥ ವೈಬ್ರೇಷನ್ ಅಂದರೆ ಮನೆಗೆ ಹೋದರೂ ಅದೇ ಗುಂಗು, ನಮಗೆ ಅದೇ ಮಾಡ್ತಾಯಿದ್ದೀವಿ, ಅದೇ ಹೇಳ್ತಾ ಇದ್ದೀವಿ, ಅಲ್ಲೇ ಸೇರ್ಕೊಂಡಿದ್ದೀವಿ. ಆ ಥರ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸದ್ಯಕ್ಕೆ ಏನೂ ಹೊಳಿತಾ ಇಲ್ಲ ನನಗೆ. ಹೇಳ್ದಂಗೆ ಸ್ವರ್ಗದಲ್ಲೇ ಇದ್ವಿ. ನಿಜವಾಗ್ಲೂ ನಾವು ಲಾಸ್ಟ್ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಕಡೆಯಲ್ಲಿ ಸೇರ್ಕೊಂಡಿದ್ದು. ನಮಗೆ ಇದನ್ನು ಹೇಳೋಕ್ಕಾಗತ್ತಾ ಅಂತ ಕ್ಲಾಸಲ್ಲಿ ಅನ್ಕೊತಾ ಇದ್ವಿ. ಆದರೆ ನಿಜವಾಗ್ಲೂ ಇಲ್ಲಿ ನಮ್ಮ ಅನುರಾಧ ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು ಹೇಳ್ತಾ ಇದ್ದಿದ್ದು ಫಾಸ್ಟಾಗಿ ಹೇಳೋದ್ರಲ್ಲಿ ನಾವು ಹೇಳೋಕ್ಕಾಗತ್ತಾ ಅಂತ ಅಂದ್ಕೊಂಡಿದ್ದವ್ರಿಗೆ ಗುರುಗಳು ನಮ್ಗೆ ಆಶೀರ್ವಾದ ಮಾಡಿ ಅವ್ರ ಜೊತೆ ನಾವು ಧ್ವನಿ ಕೂರಿಸೋ ಹಂಗೆ ಮಾಡಿಬಿಟ್ರು. ನಿಜವಾಗ್ಲೂ ನಮಗೆ ಮನೆಗೆ ಹೋದ್ರೂ ಅದೇ ರುದ್ರ 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 ಅಂತ ಮಲಗಿದ್ರು, ರಾತ್ರಿ ಮಲಗಿದ್ರು ಕನಸಲ್ಲೂ ರುದ್ರ 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 ಅನ್ನೋದೇ ಧ್ವನಿ ಕೆಟ್ಟನೆ. ನಿಜವಾಗ್ಲೂ ನಾವು ಬಹಳ ಬಹಳ ಜನ್ಮಗಳಿಂದ ಏನೋ ಒಳ್ಳೆ ಕೆಲಸ ಮಾಡಿರೋ ಒಳ್ಳೆಗೆ ಕಡೆಗಳಿಗೆ ಬಂದು ನಾವು ಈ ಅವಕಾಶನ ಮಾಡಿಕೊಂಡು ಪಡ್ಕೊಂಡು ತುಂಬ ಧನ್ಯರಾದ್ವಿ ಗುರುಗಳು. ಎಲ್ಲರೂ ಹೇಳಿದ್ದಾರೆ. ನಿಜವಾಗ್ಲೂ ಮಾತಾಡೋದಕ್ಕಿಂತ ಹೆಚ್ಚಾಗಿ ಆನಂದ ಭಾಷ್ಪ ಅಂತ ಹೇಳ್ತಾರಲ್ಲ, ಅದೇ ಜಾಸ್ತಿ ಬರ್ತಾ ಇದೆ. ಯಾವ ರೀತಿಯಲ್ಲಿ ಅಂತಂದರೆ, ಇನ್ನೂ ಮದುವೆಲು ಬಂದು ಸೇರಿಕೊಂಡಿದ್ದೇ ನೆನಪಾಗುತ್ತೆ. ಅಯ್ಯೋ, ನಾವು ಕಲಿತೀವ, ನಿಜವಾಗ್ಲೂ ನಮ್ಗೆ ಹೇಳೋಕ್ಕೆ ಸಾಧ್ಯವಾ ಇದು ಅಂತ ಯೋಚನೆ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ಅದು ನಮಗೆ ಬರುತ್ತೆ ಅಂತ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಆ ಥರ ಸ್ಥಿತಿಯಲ್ಲಿದ್ದವರಿಗೆ ಆಮೇಲೆ ಕಲಿತಾ ಹೀಗೆ ಗೋಣದಗುಂಟೆ ಗ್ರೂಪ್ನಲ್ಲಿ ಒಂದು ಸುಮಾರಷ್ಟು ಮನೆಗಳಿಗೆ ಹೋದಾಗ ರಾಮಚಂದ್ರ ಅವ್ರು ಹೇಳ್ತಿದ್ರು, ಅಯ್ಯೋ ಮೇಡಮ್, ಎಷ್ಟು ಚೆನ್ನಾಗಿ ಹೇಳ್ತೀರಾ ನೀವು ಪರವಾಗಿಲ್ವೇ ಅಂತಂದರೆ ಆ ಒಂದು ಇದನ್ನು ಹೇಳ್ತಾರಲ್ಲ, ಅವಾಗ ನಮಗೂ ಬರುತ್ತೆ, ನಮಗೂ ಹೇಳ್ತೀವಿ ಅಂತ. ಒಂದಿನ ಹಾಗೆ ಬರೇ ಲೇಡೀಸೇ ಒಂದು ಗ್ರೂಪ್ ಅಂತ ಹೇಳಿ ಲೇಡೀಸೇ ಮಾಡಿ ಅಂತ ಹೇಳಿ ಆಗ ಲೇಡೀಸ್ಗೆ ಒಂದು ಇದನ್ನು ಬಿಟ್ಟರು. ಅವಾಗ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಅಂತ ಹೇಳಿದ್ದು, ಅವಾಗ ಇನ್ನೂ ನಮಗೊಂಥರ ಇನ್ಸ್ಪಿರೇಷನ್ ಆದಂಗೆ, ಪರವಾಗಿಲ್ಲ, ನಮಗೂ ಬರುತ್ತೆ, ಅದೇ ನಮಗೆ ಬರುತ್ತೆ ಅನ್ನೋದು ಗೊತ್ತಾಗಬೇಕಾದ್ರೆ ನಾವೇನೋ ಕಲ್ತಿದ್ದೀವಿ ಅಂತ, ನಮಗೂ ಬರುತ್ತೆ ಅಂತ ಗೊತ್ತಾದಾಗ ಹೀಗೆ 4 ಮನೆಗಳಲ್ಲಿ ಹೋಗಿ 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 ಏನಾಯಿತು ಅಂತ ನಾನು ಅಂತ ಇದ್ದಿಲ್ಲ. ಸಂಸ್ಕೃತ ಗೊತ್ತಿದ್ದವರಿಗೆ ಮಾತ್ರ ಇದು ಚೆನ್ನಾಗಿಲ್ಲ. ಅವಾಗ ರಾಮಚಂದ್ರ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ಸಂಸ್ಕೃತ ಗೊತ್ತಿದ್ದವರಿಗೆ ಅಲ್ಲ, ಇದನ್ನು ಅಭ್ಯಾಸ ಮಾಡಿದವರಿಗೆ ಖಂಡಿತ ಬರುತ್ತೆ. ನೀವು ಎಷ್ಟು ಸಲ ಅಭ್ಯಾಸ ಮಾಡಿ ಅವಾಗ ಇನ್ನೂ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಹೇಳಿ. ಅದು ನಿಜ ಮಾತ್ರ. ಎಷ್ಟು ಸಲ ಅಭ್ಯಾಸ ಮಾಡಿ ಇವಾಗ ಒಂಥರ ಅದನ್ನು ನೋಡಿದ ತಕ್ಷಣವೇ ಈಗ ಇದನ್ನು ಮೇಲೆ ಕೇಳಿಸ್ಬೇಕು, ಇದನ್ನು ಕೆಳಗೆ ಇಳಿಸ್ಬೇಕು, ಅದ್ರ ಬಗ್ಗೆನೂ ಕೂಡ ನಮಗೇನೂ ಗೊತ್ತಿಲ್ಲದಲೇ ಇದ್ರೂ ಅದು ಕೂಡ ನನಗೊಂಥರ ರೂಢಿಗತವಾಗಿ ಆದಂಗೆ ಆಗ್ಬಿಡ್ತು. ಬರೀ ಪ್ರಾಕ್ಟೀಸಿಂದನೇ ಅಷ್ಟರ ಮಟ್ಟಿಗೆ ಆಯಿತು. ಮತ್ತು ಚಮಕ ಕಲಿಬೇಕಾದ್ರೆ ಅಷ್ಟೇ, ಸಾಧ್ವಿಗಳು ಹೇಳ್ಕೊಡ್ಬೇಕಾದ್ರೆ ಚಮಕನ ಅವ್ರು ಹೇಳಿಕೊಟ್ರು. ಆವಾಗ ಅಯ್ಯೋ, ಇಷ್ಟು ಚೆನ್ನಾಗಿ ನಾವು ಒಂಥರ ರುದ್ರ ಕಲಿತ ಮೇಲೆ ಚಮಕ ಅದಿನ್ನೂ ಒಂದು ಸ್ವಲ್ಪ ಕಷ್ಟನೇ ಇದೆ. ಆ್ಯಕ್ಚುಲಿ ರುದ್ರಕ್ಕಿಂತ ಇನ್ನೂ ಒಂದು ಸ್ವಲ್ಪ ಚಮಕ ನಮಗೆ ಕಷ್ಟ ಅಂತ ಅನ್ನಿಸ್ತಿತ್ತು. ಆದಮೇಲೆ ಅವ್ರ ಹತ್ರ ಕಲಿತಾಗ
ಅಯ್ಯೋ ಪರವಾಗಿಲ್ವೇ ಇದು ಬರುತ್ತೆ ನಮಗೆ ಒಂದೊಂದು ದಿನದ್ದು ಚೇಂಜಸ್ಸು ನಮಗೆ ಎಷ್ಟು. ಆಮೇಲೆ ಎಲ್ಲ ಕಡೆನೂ ಹೇಳಿದೆ ಅವ್ರು ಹೇಳಿದ್ರಲ್ಲ ಹಾಗೆ ಯಾವುದ್ರ ರುದ್ರಮಯ ಅನ್ನೋ ಹಾಗೆ ಎಲ್ಲೇ ನೋಡಿದ್ರೆ ರುದ್ರ. ಅಯ್ಯೋ ನಾವು ರುದ್ರ ಇದನ್ನು ಹೇಳ್ತೀವಿ ಅಂತ ಊಹೆ ಮಾಡದೇ ಇದ್ದವರು ಯಾವಾಗಲೂ ರುದ್ರನ್ನ ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ಆಯಿತು. ನಿಜವಾಗ್ಲೂ ಅದನ್ನು ಹೇಳಲಿಕ್ಕಾಗಲ್ಲ. ಮತ್ತು ಯಾಗ ಅಂತ ಅನ್ನೋದಂತೂ 4 ದಿನ ಅದು ಹೇಗೆ ಎಲ್ಲರೂ ಕೇಳಿದ್ರು, ಬೆಳಗ್ಗೆ 5 ಗಂಟೆನೂ ಇಲ್ಲ 4ವರೆಗೆ ಎದ್ದು ಹೋಗಿರ್ತೀರಾ, ಮತ್ತು ಮನೆಯಲ್ಲೆಲ್ಲ ಇಷ್ಟು ಮಾಡಿಟ್ಟು ಹೋಗಿರ್ತಾರೆ, ಮತ್ತು ರಾತ್ರಿ 11 ಆದರೂ ಬರೋದಿಲ್ಲ ಮನೆಗೆ. ನಮ್ಮ ಬಿಲ್ಡಿಂಗಲ್ಲೆಲ್ಲ ನೋಡ್ತಿದ್ರೆ ನಾವು ಮತ್ತೆ ಸಾಯಂಕಾಲನೂ ಬರ್ತಾ ಇದ್ವಿ, ಸಾಯಂಕಾಲನೂ ಬಂದು ರಾತ್ರಿ 11 ಗಂಟೆ. ಇದೇನು ಬೆಳಗ್ಗೆ 4 ಗಂಟೆಗೆ ಹೋದವರು. ಬಾಗಿಲು ನಮ್ಮ ಫ್ಲ್ಯಾಟ್ನಲ್ಲೆಲ್ಲ ಕೀ ಲಾಕ್ ಮಾಡಿಬಿಟ್ಟಿರ್ತಾರೆ, ಕೀ ತೆಕ್ಕೊಂಡು ಹೋಗಿ ಮತ್ತೆ ಸಾಯಂಕಾಲ ಬಂದು ನಾವೇ ಹಾಕಬೇಕು. ಹಾಗೆ ಅಲ್ಲಿವರೆಗೂ ಅಷ್ಟು ಚೆನ್ನಾಗಿ ನಡ್ಕೊಂಡು ಬಂತು. ಅವಾಗ 4 ದಿನವೂ ಆ ರೀತಿ ನಡೆಸಿದ್ದಕ್ಕೆ ನಮಗೆ ಅನ್ನಿಸ್ತಾ ಇತ್ತು, ಇದೇನಿದು ಈ ರೀತಿಯಲ್ಲಿದ್ದೀವಲ್ಲ. ಆಮೇಲೆ ಎಲ್ಲ ಸುಸ್ತಾಯ್ತಾ ನಿಮಗೆ 4 ದಿನ ಹೀಗೆ ಆಯ್ತಲ್ಲ ಖಂಡಿತ ಸುಸ್ತಾಗಲಿಲ್ಲ. ನಿಜವಾಗ್ಲೂ ಅದೇನೋ ಗೊತ್ತಿಲ್ಲ, ನಮ್ಮ ಮನಸ್ಸು ಹಾಗಿದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ. ಮನೆಗೆ ಹೋದ್ರೆ ಮತ್ತೆ ಮಾಡೋದ್ರಿಂದ ಯಥಾ ರೀತಿ ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವೋ ಅದೇ ರೀತಿ ಕೆಲಸ. ಸುಸ್ತನ್ನ ಪದನೇ ಗೊತ್ತಿಲ್ಲ. ಅಂದರೆ ನಾವು ಇಷ್ಟಪಟ್ಟರೆ ಆ ಸುಸ್ತು ಅನ್ನೋದು ಆಗೋದಿಲ್ಲ. ನಾವು ಇಷ್ಟಪಡದಲ್ಲೇ ಏನೋ ಕಷ್ಟದಿಂದ ಮಾಡಿದ್ರೆ ಮಾತ್ರ ಆ ಸುಸ್ತು ಅಂತ ಆಗುತ್ತೆ ಅಂತ ಅನ್ನಿಸ್ತು ನನಗೆ. ಮತ್ತು ಪ್ರತಿ ಒಂದು ಕಡೆ ಯಾಗದಲ್ಲಿ ಬಂದಾಗ ಗುರುಗಳು ಬಂದು ಇದನ್ನು ಯಾಕೆ ಬಿಡಿಸೇ ಇಲ್ವಲ್ಲ, ಇದನ್ನು ಇದ್ರದ್ದು ಹೂವನ್ನ ಯಾಕೆ ಬಿಡಿಸಿಲ್ವಲ್ಲ, ಹಾಗೆ ಇದೆಯಲ್ಲ ಮೊಗ್ಗೆ ಇದೆಯಲ್ಲ ಅಂಥೇಳಿ ಅಂತ. ಆಮೇಲೆ ಬಂದು ಅಂದರೆ ಯಾವ ಜಾಗದಲ್ಲಿ ಹೋದರೂ ಅಲ್ಲಿ ಎಲ್ಲಿ ಏನೇನಾಗಿಲ್ಲ ಅಂತ ಪ್ರತಿಯೊಂದು ಜಾಗದಲ್ಲೂ ಗುರುಗಳಾದವರು ಸ್ವಾಮಿಗಳು ಅಷ್ಟರ ಮಟ್ಟಿಗೆ ಅಬ್ಸರ್ವ್ ಮಾಡಿಕೊಂಡು ಪ್ರತಿಯೊಂದು ಜಾಗದಲ್ಲೂ ನಾನು ನೋಡ್ತಾನೆ ಇರ್ತೀನಿ. ಇಲ್ಲಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇಲ್ಲಿ ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಎಲ್ಲ ಕಡೆನೂ ಓಡಾಡಿ ಪ್ರತಿಯೊಂದು ಜಾಗದಲ್ಲೂ ಅವರು ಎಲ್ಲ ಕಡೆನೂ ಕೊಟ್ಟು ಹೇಳಿ ಮಾಡಿಸಿದ್ರು. ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ. ಇದೊಂದು ದಾರಿ ತೋರಿಸಿದ್ದಾನೆ ದೇವರು. ನಮ್ಮ ಅಣ್ಣ ದತ್ತಾತ್ರೇಯ ಅಂತ, ಅವನು ಇಲ್ಲಿ ಕರ್ಕೊಂಡು ಬಂದ. ಅಂದರೆ ಒಟ್ಟು ಆ ಸಹಸ್ರ ಚಂಡಿ ಹೋಮ ಮಾಡಿದಾಗ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗುರುಗಳು. ನಮ್ಮ ಶ್ರೀಧರ ಸ್ವಾಮಿಗಳು ಇದ್ದಾಗೇ ಬನ್ರಿ ಇಲ್ಲಿ ಅಂತ ಹೇಳಿ ಅಂತ ನಮ್ಮ ಅಣ್ಣ ಕರ್ಕೊಂಡು ಬಂದ. ಅವಾಗ ಬಂದಿದ್ದು ಅದು ಏನು ಇದಾಯ್ತೋ ಏನೋ ಗೊತ್ತಿಲ್ಲ, ಒಂದು ಇಲ್ಲಿ ಸೇರ್ಕೊಳ್ಳೋವಂಥ ಒಂದು ಇದು ಬಂತು. ಈಗ ಇಷ್ಟು ಜನನೂ ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ಎಲ್ಲರೂ ನಮ್ಮವರೇ ಅಂತ. ಯಾರು ನೋಡಿದ್ರು ಎಲ್ಲರೂ ನಮ್ಮವರೇ, ಎಲ್ಲರೂ ಒಂಥರ ಎಷ್ಟು ಖುಷಿಯಾಗುತ್ತೆ. ಯಾರು ನೋಡಿದ್ರು ಎಲ್ಲೋ ಸಿಗ್ತಾ ಇರ್ತಾರೆ ಎಲ್ಲರೂ. ತುಂಬ ಸಂತೋಷ ಆಗುತ್ತೆ. ಗುರುಗಳೇ ಇನ್ನು ಹೆಚ್ಚು ಏನು ಹೇಳೋದಿಲ್ಲ. ನಿಮ್ಮ ಸಹಕಾರ, ನಿಮ್ಮ ಇದು ಆಶೀರ್ವಾದ ನಮ್ಮ ಮೇಲಿದ್ರೆ ನಾವು ಸಾಯೋ ತನಕನೂ ಇದೇ ರೀತಿ ಸಂತೋಷವಾಗಿರ್ತೀವಿ. ಇಷ್ಟು ಮಾತ್ರ ಹೇಳೋದಿಲ್ಲ. ನಾವು ರುದ್ರ ಕಲಿತೀವ ಅಂತ ಹೇಳಿಬಿಟ್ಟು ನನಗೆ ತುಂಬ ಡೌಟ್ ಇತ್ತು. ಯಾಕಂದರೆ ಪ್ರೊನೌನ್ಸೇಷನ್ ಎಲ್ಲ ತಪ್ಪಾಗಬಾರ್ದು ಅಂತ. ಮನೇಲಿ ನಮ್ಮ ತಾಯಿ ಇರ್ತಾಯಿದ್ರು, ಅವ್ರು ಯಾವಾಗಲಾದರೂ ಹೇಳೋರು, ರುದ್ರ ಗಂಡಸ್ರೆ ಹೇಳೋದು, ನೀನು ತಪ್ಪು ಹೇಳಿಬಿಟ್ಟು ಆಮೇಲೆ ಇದು ಮಾಡ್ಕೋಬೇಡ ಅಂತ. ಆದ್ರೂ ನಾನು ಎಲ್ಲರೂ ಹೇಳ್ತಾ ಇದ್ದಾರಮ್ಮ ನಾನು ಕಲ್ತ್ಕೊಳ್ತೀನಿ ಹಾಗೆ ಅಂತ ಅಂದ್ಕೊಂಡು ಕಲಿತೆ. ಒಂದೇ ಒಂದು ಮೊನ್ನೆ ಇದ್ರಲ್ಲಿ ನನಗೆ ಆಗಿದ್ದು ಅಂದರೆ ನಾನು ಕೆಳಗೆ ಕೂತೆ ಸುಮಾರು ವರ್ಷಗಳಾಗಿತ್ತು, ಕೆಳಗಡೆ ಕೂತ್ಕೊಳ್ತಾನೆ ಇರಲಿಲ್ಲ ಯಾವತ್ತೂ. ಆದರೆ ಭಸ್ಮಾರ್ಚನೆಗೆ ಗಾಯತ್ರಿ ಮೇಡಮ್, ಅನುರಾಧ ಮೇಡಮ್ ಕೇಳಿದಾಗ ಆಯಿತು ಮೇಡಮ್ ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು 6 hours ಕೂತ್ಕೊಂಡು ಮಾಡಿದ್ದೀನಿ. ಮತ್ತು ನನಗೆ 3 days ಕಂಪ್ಲೀಟ್ ಮಾಡಿದೆ. ಆದರೆ ನನಗೆ ಯಾವ ಕಾಲು ನೋವು ಬರಲಿಲ್ಲ ಇದುವರೆಗೂ. ಚೆನ್ನಾಗಿದ್ದೀನಿ. ಅದೊಂದು ಮಾತ್ರ ಎಲ್ಲರ ಮುಂದೆ ಹೇಳಬೇಕು, ಅದು ಗುರುಗಳ ಆಶೀರ್ವಾದ. ಇನ್ನೊಂದು ನನಗೇನಂದರೆ ನಮ್ಮ ಗುರುಗಳ ಫೋಟೋ ನಮ್ಮ ಹಿಂದ್ಗಡೆ ಇತ್ತು. ನಾನು ಯಾವಾಗಲೂ ಗುರುಗಳು ನಮ್ಮ ಹಿಂದೆ ಇದ್ದು ಹಾರೈಸ್ತಾ ಇದ್ದಾರೆ, ಅದಕ್ಕೆ ನಮಗೆಲ್ಲ ಕಾಲು ನೋವು ಬರ್ತಾ ಇಲ್ಲ ಅಂತ ನನ್ನ ಪಕ್ಕದಲ್ಲಿ ಕೂತಿರೋರ್ಗೂ ಹೇಳ್ತಾ ಇದ್ದೆ. ಅದೊಂದು ಮಾತ್ರ ನನಗೆ ತುಂಬ ಇದಾಯಿತು. ಆ ವಿಷಯ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ನಾನು ಅದಕ್ಕೆ ಭಾಳಷ್ಟು ಸತಿನ ಹೇಳ್ತೀನಿ, ನಾನು ಕೇವಲ ನಿಮಿತ್ತ ಅಂತ. ಏನಕ್ಕೆ ನಿಮಿತ್ತ ಅಂತಂದರೆ ಇದು ಈ ಥರ ಆಗಲೇಬೇಕಿತ್ತು, ನೀವುಗಳೆಲ್ಲರೂ ಅದರಲ್ಲಿ ಭಾಗವಹಿಸಲೇಬೇಕಿತ್ತು. ಆ ರುದ್ರ ಅತಿರುದ್ರ ಏನು ಯಾಗ ಏನಿದೆ ಘನಪಾರಾಯಣದಲ್ಲಿ ಆವೃತ್ತಿನಲ್ಲಿ ನಡಿಲೇಬೇಕಿತ್ತು. ಸೊ ಅದರಿಂದ ಇದೇನು ಸೆಟಪ್ಪು ಇದೆಲ್ಲ ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೋದು, ಓಡಾಡ್ಬೇಕು, ಫಸ್ಟ್ ಹೀಗೆ ಮಾಡೋಣ, ಇತ್ತ ಕಡೆ ಇಡೋಣ, ಅತ್ತ ಕಡೆ ಇಡೋಣ, ಅದೆಲ್ಲ ಅದು ಒಂದು ಬದಿ. ಆದರೆ ಇದು ಹೀಗೆ ಇರುತ್ತೆ, ಯಾಗದ ಹೀಗೆ ಇರುತ್ತೆ ಅಂತ ನಮ್ಗೆ ಮೊದಲೇ ನಾನು ಕಂಡವ, ಅದು ಬೇರೆ ವಿಚಾರ. ಅದನ್ನು ಯಾರು ನಾನು ಈಗ ಹೇಳ್ತಿದ್ದೀನಿ. ಅಂದರೆ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಕಂಡವ ಅಂತಂದರೆ ಏನಾದರೆ ನಿಮಿತ್ತ ಅಂತ. ಮೊದಲು ಅದು ಹೀಗೆ ಆಗಬೇಕಾಗಿತ್ತು, ಹೀಗೆ ಇರಬೇಕಾಗಿತ್ತು ಅಂತ ಆ ಭಗವಂತ ನಮ್ಮಲ್ಲಿ ಮಾಡಿಸ್ಕೊಂಡಿದ್ದಾನೆ ಅಂತ ಅದಕ್ಕಿಂತ ದೊಡ್ಡ ಕೃತಜ್ಞತೆ ನಾವು ಅವನಿಗೆ ಇನ್ನೇನು ಸಲ್ಲಿಸಲಿಕ್ಕೆ ಶಬ್ದಗಳಿಲ್ಲ ನಮ್ಮ ಹತ್ರ. ಯಾಕೆಂದರೆ ಇದು ಸಾಮಾನ್ಯ ಆಗಲ್ಲ. ನೀವು ಸೀನಿಯರ್ಸ್ ಆಗಿ ಇಷ್ಟು ಜನ 6 ಅವರು 8 ಅವರು ಕೂತ್ಕೋಬೇಕು ಅಂತಂದು ಇದು ಸಾಮಾನ್ಯ ಅಲ್ಲ. ಇಲ್ಲಿ
ಮನೆಯಲ್ಲಿ ಮಾಡಿಸ್ತಕ್ಕಂಥ ಚಿಕ್ಕ ಹೋಮಕ್ಕೂ ಒಂದು ಹೋಮಕ್ಕೂ ಯಾಗಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಹೋಮಕ್ಕೂ ಯಾಗ ಅಂತಂತಂದರೆ ದ್ರವ್ಯತ್ಯಾಗ, ಗೊತ್ತಾಯ್ತಲ್ಲ. ಆ ದ್ರವ್ಯವನ್ನು ನಾವು ಆ ಭಗವಂತನಿಗೋಸ್ಕರ ಪರಿಪೂರ್ಣವಾಗಿ ತ್ಯಾಗ ಮಾಡ್ತಕ್ಕಂಥದ್ದು. ತ್ಯಾಗ ಅಂದರೆ ತ್ಯಾಗ ಅಂದಾಗ ಇಟ್ಸ್ ನಿಮ್ಮ ಒಡೆತನದಲ್ಲಿರ್ತಕ್ಕಂಥದ್ದನ್ನು ಪರಿಪೂರ್ಣವಾಗಿ ಅವನಿಗೆ ಕೊಡ್ತಕ್ಕಂಥದ್ದು. ಇದನ್ನು ಮಮ, ಗೊತ್ತಾಯ್ತಲ್ಲ. ನೀವು ಈಗ ಸೇಲ್ ಡೀಡ್ ಮಾಡ್ತೀವಿ, ಮನೆ ಮಾರಾಟ ಮಾಡಿ ದುಡ್ಡು ತಗೊಂಡು ರಿಜಿಸ್ಟರ್ ಮಾಡಿಕೊಡ್ತಿದ್ದಂಗೆ ಅಲ್ಲಿ ಯಾರೋ ಬುಳ್ಳೋಚಾದ ಹೊಡೆದಾಕಿದ್ರು ಅಥವಾ ಏನೋ ಮನೆ ಬಿದ್ದೋಯ್ತು, ನಮಗೆ ದುಃಖ ಆಗತ್ತಾ? ಏನು ದುಃಖ ಆಗಲ್ಲ, ಯಾಕಂದ್ರೆ ನಮ್ಮ ವಸ್ತು ನಮಗೆ ಬಂದ್ಬಿಟ್ಟಿದೆ. ಅದ್ರ ಮೇಲೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಹ ಎಳ್ಳಷ್ಟು ಇಲ್ಲ. ಯಾಗ ಅಂದಾಗ ದ್ರವ್ಯತ್ಯಾಗ ಅಂದರೆ ಅದ್ರ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಲಾಷೆ ಇಲ್ಲದೆ ತ್ಯಾಗ ಮಾಡ್ತಕ್ಕಂಥ. ಆ ರೀತಿಯಾಗಿ ಈ ಯಾಗಗಳೆಲ್ಲವೂ ಕೂಡ ಸಮಷ್ಟಿ ಪ್ರಾರಬ್ಧದಲ್ಲಿ ಬರ್ತಕ್ಕಂಥದ್ದು. ಇದೆಲ್ಲ ವ್ಯಷ್ಟಿ ಪ್ರಾರಬ್ಧದಲ್ಲಿ ಬರ್ತಕ್ಕಂಥದ್ದಲ್ಲ, ಇಂಡಿವಿಜುವಲ್ ಅಲ್ಲ. ಇದೆಲ್ಲವೂ ಕೂಡ ಸಮಷ್ಟಿ ಪ್ರಾರಬ್ಧದಲ್ಲಿ ಬರ್ತಕ್ಕಂಥದ್ದು. ಆದ್ದರಿಂದ ಈ ಸಮಷ್ಟಿ ಪ್ರಾರಬ್ಧದಲ್ಲಿ ಬರ್ತಕ್ಕಂಥ ಯಜ್ಞ ಯಾಗಗಳೆಲ್ಲವೂ ಏನೇ ಇದ್ದರೂ ಕೂಡ ಅದು ಭಗವಂತನ ಇಚ್ಛೆ, ಭಗವಂತನ ಪ್ರೇರೇಪಣೆ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಈ ಯಜ್ಞಕ್ಕೂ ಮೊದಲು ಈ ಯಜ್ಞ ರಕ್ಷೆಗೆ ಅಂಥೇಳಿ 3-4 ಯಜ್ಞಗಳನ್ನು ಯಾಗಗಳನ್ನು ಮಾಡಿಸಿ ಆಮೇಲೆ ಈ ಯಜ್ಞವನ್ನು ಶುರು ಮಾಡಿದ್ದು. ಯಜ್ಞ ಈ ಒಂದು ದೊಡ್ಡ ಯಾಗಕ್ಕೆ ರಕ್ಷೆ ಏನಕ್ಕೆ ಬೇಕು, ರಕ್ಷಣೆ ಏನಕ್ಕೆ ಬೇಕು ಅಂತ ಕೇಳ್ಬೋದು ನೀವು. ಎಲ್ಲರ ರಕ್ಷಣೆಗೋಸ್ಕರನೇ ನಾವು ಇದನ್ನು ಮಾಡ್ತಾ ಇರೋದು. ಅದಕ್ಕೆ ರಕ್ಷಣೆ ಬೇಕು ಅಂದ್ರೆ ಏನರ್ಥ ಅಂತ. ಆದರೆ ಇಲ್ಲಿ ಇದು ಕಲಿಯುಗ. 4 ಜನಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಮನೋಭಾವನೆಯನ್ನಿಟ್ಕೊಂಡು ನಾವೇನಾದ್ರು ಮಾಡಬೇಕು ಅಂತಂತಂದರೆ 4 ಜನಕ್ಕೆ ಏನಕ್ಕೆ ಒಳ್ಳೇದಾಗಬೇಕು? ಇಲ್ಲದನ್ನ ತಲೆ ಹಚ್ಕೊಂಡು ಮಾಡ್ತಾರಲ್ಲ, ಅದನ್ನ ನಿಲ್ಸಯ್ಯ ಅಂತ ಹೇಳೋರು ಬಹಳಷ್ಟು ಜನ ಇರ್ತಾರೆ. ದ್ವಾಪರದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ವಿರುದ್ಧ ನಿಂತದ್ದು. ದ್ವಾಪರದಲ್ಲಿ ಅವನನ್ನು ಎಷ್ಟು ಜನ ಅವನ್ನ ಭಗವಂತ ಅಂತ ಅಂದ್ಕೊಂಡಿದ್ದು. ಸೊ ಅದರಿಂದ ಅದಕ್ಕೆ ಒಂದು ರಕ್ಷಣೆ ಆಗುತ್ತೆ. ಆ ರಕ್ಷಣೆ ಆದಾಗ ಏನಾಗುತ್ತೆ, ಆ ಯಾಗದಿಂದ ಉಂಟಾಗ್ತಕ್ಕಂಥ ಫಲ ಪರಿಪೂರ್ಣವಾಗಿ ಫಲವನ್ನು ಕೊಡ್ತಕ್ಕಂಥದ್ದು, ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಆಗ್ತಕ್ಕಂಥದ್ದು, ದೇಶಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು. ಅದರಿಂದ ಯಾಗಗಳೆಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದೆಲ್ಲರೂ ಕೂಡ ನಿಮ್ಮಿಂದ ಭಗವಂತ ಮಾಡಿಸ್ಕೊಂಡಿದ್ದಾನೆ ಅಂತಂತಂದರೆ ನೀವೇ ಧನ್ಯರು, ನೀವೇ ಧನ್ಯರು. ಯಾಕೆಂದರೆ ನಾವು ಈ ದೇವಿ ಆರಾಧನೆಯಲ್ಲಿ ಒಂದು ಮಾತನ್ನು ಹೇಳ್ತೀವಿ, ಎಸ್ಪೆಷಲಿ ಈ ಶ್ರೀಚಕ್ರ ಆರಾಧನೆಯಲ್ಲಿ ಒಂದು ಮಾತನ್ನು ಹೇಳ್ತೀವಿ. ನೀವೇನಾರೋ ಇಲ್ಲಿ ಕೆಲವರು ಇದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಶ್ರೀಚಕ್ರ ಆರಾಧನೆಯನ್ನೇನಾರು ನೀವು ಮಾಡ್ತಾ ಇದ್ದೀರಾ ಅಂತಂತಂದರೆ ಅದು ನೀವು ಇಚ್ಛೆಪಟ್ಟು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಆ ಈಶ್ವರ ನಿಮ್ಮನ್ನು ಚುನಾಯಿಸಿದಾನೆ, ಅದಕ್ಕೋಸ್ಕರ ನಿಮ್ಮಲ್ಲಿ ಆ ಶಕ್ತಿ ಬಂದು ನಿಮ್ಮ ಕೈಲಿ ಆ ಯಾಗ ಇದು ಪೂಜೆ ಮಾಡಿಸ್ಕೋತಾ ಇದ್ದಾನೆ ಅಂತ ಶ್ರೀಚಕ್ರದಲ್ಲಿ ಹೇಳ್ತೀವಿ. ಯಾಕೆಂದರೆ ಮನುಷ್ಯರು ಶ್ರೀಚಕ್ರ ನವಾವರಣ ಪೂಜೆಯನ್ನು ಮಾಡಲಿಕ್ಕೆ ಅರ್ಹತೆ ಇಲ್ಲ ಮನುಷ್ಯನಲ್ಲಿ, ಗೊತ್ತಾಯ್ತಲ್ಲ. ಆದರೂ ಕೂಡ ನಾವೆಲ್ಲ ಭಾಳಷ್ಟು ಜನ, ನಾನು ಮಾಡ್ತಾ ಇದ್ದೀನಿ, ಭಾಳಷ್ಟು ಜನಕ್ಕೂ ಹೇಳ್ಕೊಟ್ಟಿದ್ದೀನಿ, ಅವರುಗಳು ಮಾಡ್ತಾ ಇದ್ದಾರೆ. ಈ ಶ್ರೀಚಕ್ರ ಆರಾಧನೆಯನ್ನು ಏನು ನವಾವರಣ ಪೂಜೆ ಏನಿದೆ, ಆ ನವಾವರಣ ಪೂಜೆಯನ್ನು ಮಾಡಲಿಕ್ಕೆ ಯಾರ್ಯಾರಿಗೆ ಅಧಿಕಾರ ಇದೆ ಅಂತಂದರೆ ಸಾಕ್ಷಾತ್ ಆ ಜಗದಂಬೆಗೆ ಅಧಿಕಾರ ಇದೆ, ಇಲ್ಲ ಆ ಭೋಲೆನಾಥನಿಗೆ ಅಧಿಕಾರ ಇದೆ. ಇಲ್ಲ ಭೋಲೆನಾಥನಿಂದ ಚುನಾಯಿಸಲ್ಪಟ್ಟಿರ್ತಕ್ಕಂಥ ಆ ಗುರು, ಅವನಿಗೆ ಸಂಚಾರ ಇರ್ತಕ್ಕಂಥದ್ದು, ಸಂಚಾರ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು. ಆದರೂ ನೀವೆಲ್ಲರೂ ಮಾಡ್ತಾ ಇದ್ದೀವಿ ಅಂತಂತಂದರೆ ನೀವು ಮಾಡೋದಕ್ಕೆ ಅಧಿಕಾರವನ್ನು ಕೊಟ್ಟು ನೀನು ಮಾಡು ಅಂತ ಅವನ ಕೈಲಿ ಚುನಾಯಿಸಿ ಹೇಳಿರ್ತಕ್ಕಂಥವು ನಾವು ಭೋಲೆನಾಥ ಇಲ್ಲದೆ ಯಾರೂ ಮಾಡಲಿಕ್ಕಾಗಲ್ಲ. ಭಾಳಷ್ಟು ಜನ ಸಾವಿರಾರು ಲಕ್ಷಾಂತರ ಜನ ತೊಗೊಂಡಿರ್ಬೋದು ದೀಕ್ಷೆಯನ್ನು, ಆದರೆ ದೀಕ್ಷೆ ತಗೋತಿದ್ದಂಗೆ ಪ್ರಯೋಜನ ಆಗಲ್ಲ, ಕಾರ್ಯಗತ ಮಾಡಿದ್ರೇ ಪ್ರಯೋಜನ. ಅರ್ಥ. ಸೊ ಅದರಿಂದ ನಾನು ಮಂತ್ರ ದೀಕ್ಷೆ ತೊಗೊಂಡಿದ್ದೀನಿ ಅಂದರೆ ಪ್ರಯೋಜನ ಆಗಲ್ಲ, ಮಂತ್ರ ದೀಕ್ಷೆಯಿಂದ ಏನೂ ಆಗೋದಿಲ್ಲ. ಏನೋ ಈಗ ಕೆಲವು ಮಂತ್ರಗಳಿಗೆ ಏನಾಗುತ್ತೆ, ಆ ದೀಕ್ಷೆಯನ್ನು ಅದಕ್ಕೆ ನೆಕ್ಸ್ಟ್ ಮಂತ್ರಕ್ಕೆ ನಂಗೆ ಅಧಿಕಾರತ್ವ ಬರಬೇಕು, ನೀವು ಕೊನೆಯ ಪಕ್ಷ ವರ್ಸ್ಟ್ ಕೇಸಲ್ಲಿ 1.25 ಲಕ್ಷ ಜಪನಾರು ಆಗಬೇಕು. ಅಯ್ಯೋ ಸ್ವಾಮಿ 1.25 ಲಕ್ಷ ಮಾಡಬೇಕಾ ನಾನು, ಅದಕ್ಕೆ ಇನ್ನು ಸ್ವಲ್ಪ ಒಂಚೂರು ಕನ್ಸೆಷನ್ ಇದೆಯಾ ಅಂತ ಕೆಲವರು ಕೇಳ್ತಾರೆ. ಏನು ನಾನು ಕೊಡಲ್ಲ. ಇಲ್ಲಿ ಕೂತಿರ್ತಕ್ಕ ನವಾವರಣ ಪೂಜೆ ಮಾಡತಕ್ಕಂಥ ಕಲ್ತಿರೋ ಭಾಳಷ್ಟು ಜನ 16 ಲಕ್ಷ 9 ಲಕ್ಷ 10 ಲಕ್ಷ ಜಪಗಳು ಮಾಡಿದ್ದಾರೆ. ಇವ್ರದ್ದಾಗಿದೆ ಬಹಳಷ್ಟು ಜನದಾಗಿದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಅಧಿಕಾರತ್ವ ಬರಬೇಕು. ನಿಮ್ಮಲ್ಲಿ ಆ ಅಧಿಕಾರತ್ವವನ್ನು ತುಂಬಿ
ಆ ಭಗವಂತ ನಿಮ್ಮಿಂದ ಮಾಡಿಸ್ಕೊಂಡಿದ್ದಾನೆ ಅಂತಂದರೆ ಅದಕ್ಕಿನ್ನ ಉತ್ತಮ ಇನ್ನೊಂದಿಲ್ಲ, ಅದಕ್ಕಿನ್ನ ಆ ಧನ್ಯತೆ ಇನ್ನೊಂದಿಲ್ಲ. ಇದು ಉತ್ತಮವಾಗಿರ್ತಕ್ಕಂಥದ್ದು. ಬಹಳ ನನಗೆ ನ ಭೂತೋ ನ ಭವಿಷ್ಯತಿ. ಜೊತೆಗೆ ಏನು ಅನುಭವಗಳನ್ನ ಹೇಳಿದ್ರಿ, ಯಾರ್ಯಾರು ಇದಕ್ಕೆ ಭಾಗವಹಿಸಿದ್ದೀರಾ, ಪಾರಾಯಣ ಮಾಡಿದ್ದೀರಾ, ಯಜ್ಞನ ಆಹುತಿಯನ್ನು ಕೊಟ್ಟಿದ್ದೀರಾ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮ ಅನಿಸಿಕೆಯನ್ನು ಒಂದು ಪೇಜಲ್ಲಿ ಬರೆದು ಏನು ರಾಮಚಂದ್ರನಿಗೆ ಅದನ್ನು ತಲುಪಿಸಿ, ಅದನ್ನು ಒಂದು ಸಂಚಿಕೆಯಾಗಿ ಬಿಡುಗಡೆ ಮಾಡುವಂತೆ. ಪ್ರತಿಯೊಬ್ಬ ವ್ಯಕ್ತಿದು ಅದರಲ್ಲಿ ಬರಬೇಕು, ಪ್ರತಿಯೊಬ್ಬ ವ್ಯಕ್ತಿದು ಬರಬೇಕು. ಪುರುಷರಿರ್ಬೋದು, ಮಾತೆಯರಿರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ಅನಿಸಿಕೆಯನ್ನು ಏನು ಬರೆದು, ಇಲ್ಲಿ ಯಾರು ಬಂದಿಲ್ವೋ, ಯಾರ್ಯಾರು ಆ ಗಣಪಾರಾಯಣದ ಕೆಲವು ಮುಖ್ಯಸ್ಥರು ಯಾರ್ಯಾರಿದ್ದಾರೋ ಅವರಿಗೆ ತಿಳಿಸಿ, ಪ್ರತಿಯೊಬ್ಬರಿಗೂ ಕೂಡ ಆ ಅನಿಸಿಕೆಯನ್ನು ಒಂದು ಸಂಚಿಕೆಯಾಗಿ ಅದನ್ನು ಬಿಡುಗಡೆ ಮಾಡೋಣಂತೆ ಮುಂಬರ್ತಕ್ಕಂಥ ದಿನಗಳಲ್ಲಿ. ಇದು ಒಂದು ವಿಚಾರ. ಹೇಳ್ಬೇಕಾದ್ರೆ ಮುಂದೆ ಏನಾದ್ರು ಇನ್ನೊಂದು ಸಂಕಲ್ಪ ತಿಳಿಸ್ತಾರೆ ಗುರುಗಳು ಅಂತ ಹೇಳಿದ್ರು. ನಿಮ್ಮನ್ನೆಲ್ಲ ಯಾಗದ ಮುಂದೆನೇ, ಅಗ್ನಿ ಮುಂದೆನೇ ಸಂಕಲ್ಪನೆ ಮಾಡಿಬಿಟ್ಟಿರೋ ವ್ಯಕ್ತಿ ಇನ್ನೊಂದು ಹೇಳಬೇಕಾದೇನೂ ಇಲ್ಲ. ನಾವು ಲಕ್ಷ್ಯ ಚಂಡಿಯ ಕಡೆ ಗಮನ ಹರಿಸೋಣಂತೆ. ಬರ್ತಕ್ಕಂಥ ನವರಾತ್ರಿನಲ್ಲಿ ಯಾವುದಾದ್ರು ಒಂದು ದಿನ ಒಂದು ಸಂಕಲ್ಪ ಅಂತ ಮಾತ್ರ ಮಾಡೋಣ, ಒಂದು ಸಂಕಲ್ಪವನ್ನು ಮಾಡೋಣ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂತ. ಬಹುಶಃ 3 ವರ್ಷ ತೆಗೆದುಕೊಳ್ಳುತ್ತೆ 1 ಲಕ್ಷ ಪಾರಾಯಣ ಆಗಲಿಕ್ಕೆ, ಕೊನೆ ಪಕ್ಷ ಅಂತಂದರೆ ಗೊತ್ತಾಯ್ತಲ್ಲ. 3 ರಿಂದ 4 ವರ್ಷಗಳು ತೆಗೆದುಕೊಳ್ಳುತ್ತೆ. ಆ 1 ಲಕ್ಷ ಚಂಡಿಯ ಸಂಕಲ್ಪವನ್ನು ಬರ್ತಾ ಇರ್ತಕ್ಕಂಥ ನವರಾತ್ರಿ, ವಸಂತ ನವರಾತ್ರಿ, ಶರನ್ನವರಾತ್ರಿ ಅಲ್ಲ, ವಸಂತ ನವರಾತ್ರಿಯಲ್ಲಿ ಸಂಕಲ್ಪ ತಗೊಳ್ಳೋಣ. ಯಾಗ ಆಗ್ತಕ್ಕಂಥ ನಾವು 3-4 ವರ್ಷ ಆಗುತ್ತೆ, 3 to 4 years ಆಗುತ್ತೆ. ಗೊತ್ತಾಯ್ತಲ್ಲ. ಸಂಕಲ್ಪ ತಗೊಳ್ಳಿ, ಆಮೇಲೆ ತಿಳಿಸ್ತೀನಿ ಏನು ಎತ್ತ ಅಂತ. ಜೊತೆಗೆ 24 ಏಪ್ರಿಲ್ಲು ಅಲ್ಲ, 24ನೇ ತಾರೀಕು ಏಪ್ರಿಲ್ಲು ಋಷಿಕೇಶಕ್ಕೆ ಹೊರಟಿದ್ದೀನಿ ನಾನು. ಓಕೆ, ನನ್ನ ಜೊತೆ ಯಾರು ಬೇಕಾದ್ರೂ ಬರ್ಬೋದು, ಏನು ತೊಂದರೆ ಇಲ್ಲ. ಬರಲಿಕ್ಕೆ ಇಚ್ಛೆ ಪಟ್ಟಂಥ ವ್ಯಕ್ತಿಗಳು ರಾಮಚಂದ್ರನಿಗೆ ತಮ್ಮ ಹೆಸರನ್ನು ತಿಳಿಸಿ, ಅದಕ್ಕೇನು ವ್ಯವಸ್ಥೆ ಆಗಬೇಕು ಏನೋ ಅವರು ನಿಮ್ಮ ಹತ್ರ ತಿಳಿಸ್ತಾರೆ. ಕಾರ್ಯಕ್ರಮ ಇರ್ತಕ್ಕಂಥದ್ದು 26ನೇ ತಾರೀಕು ಗಂಗಾ ತೀರದಲ್ಲಿ ಒಂದು ಚಂಡಿ ಯಾಗ ಮಾಡೋಣ ಅಂತ. ಏನು ಅದು ಶತಚಂಡಿ ಯಾಗ ಆಗಬೇಕು ಅಂತಕ್ಕಂಥದ್ದು. ಗಂಗಾ ತೀರದಲ್ಲಿ ಪೂರ್ವಭಾವಿಯಾಗಿ ಏನು ಲಕ್ಷ ಚಂಡಿ ನಿರ್ವಿಘ್ನವಾಗಿ ನೆರವೇರಲಿ ಅಂತಕ್ಕಂಥ ಒಂದು ಸಂಕಲ್ಪ, ಹಾಗೂ ನಮ್ಮ ಹರಿಹರ ಕೈಲಾಸ ಜ್ಞಾನಪೀಠದ ಏನಿದೆ ಅದರ ಒಂದು ಏಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ಗಂಗಾ ತೀರದಲ್ಲಿ ಒಂದು ಶತಚಂಡಿ ಯಾಗದಿಂದ ಶುರು ಮಾಡೋಣಂತೆ. ಗಂಗಾ ತೀರದಲ್ಲಿ ಒಂದು ಶತಚಂಡಿ 26ನೇ ತಾರೀಕು ಮಾಡೋದು. 24 ನಾವು ಲ್ಯಾಂಡ್ ಆದರೆ 25 ಎಲ್ಲರೂ ಕೂಡ ಹರಿದ್ವಾರ ಋಷಿಕೇಶ ನೋಡ್ಬೋದು, ಓಡಾಡ್ಕೊಂಡು ಬರ್ಬೋದು ತಾವು. 26 ಯಾಗ, 27 ಅಲ್ಲಿಂದ ಗಂಗೋತ್ರಿಯ ಕಡೆ ಪ್ರಯಾಣ. ಗಂಗೋತ್ರಿನಲ್ಲಿ ರಾತ್ರಿ ಅಲ್ಲಿ ನಮ್ಮ ಆಶ್ರಮ ಇದೆ, ಆಶ್ರಮದಲ್ಲಿ ಹಾಲ್ಟ್ ಆಗ್ತಕ್ಕಂಥದ್ದು. 28 ಗಂಗೋತ್ರಿ, 29 ಬೇಕಾದ್ರೆ ವಾಪಸ್ ಬರೋದು, ಇಲ್ಲ ಇನ್ನೂ 5 ದಿನ ಅಲ್ಲೇ ಇದ್ದು ಬರ್ಬೋದು. 30 ಇಲ್ಲ 31ಕ್ಕೋ ರಿಟರ್ನು ಮಾಡ್ಕೊಂಡು ಬರ್ಬೋದು. ಬರೀ ಗಂಗೋತ್ರಿ ಮಾತ್ರ ಇಲ್ಲ. ಚಾರೋಧಾಮ ಅಂತಂದರೆ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕಾಗತ್ತೆ. ಬಹುಶಃ ಗಂಗೋತ್ರಿ ಒಂದಕ್ಕೆ ಸೀಮಿತಗೊಳಿಸ್ಕೊಳ್ಳೋಣ, ಚಾರೋಧಾಮಕ್ಕೆ ಬೇಡ, ಗಂಗೋತ್ರಿ ಮಾತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಯಾರಿಗೆ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಇಲ್ಲಿ ತಿಳಿಸಿ. ಅಲ್ಲೂ ಕೂಡ ಗಂಗೋತ್ರಿನಲ್ಲಿ ಯಾರ್ಯಾರು ಬರ್ತೀರೋ ನಿಮ್ಮ ಘನಪಾರಾಯಣ ಹಾಗೂ ದುರ್ಗಾ ಸಪ್ತಶತಿಯ 2 ಪುಸ್ತಕಗಳನ್ನು ತೆಗೆದುಕೊಂಡು ಬನ್ನಿ. ಅಲ್ಲೂ ಘನಪಾರಾಯಣಗಳ ಫುಲ್ ಘನಪಾರಾಯಣ, ಬರೀ ಒಂದೊಂದು ಅನುಮಾನಕ ಅಲ್ಲ, ಪರಿಪೂರ್ಣ ಘನಪಾರಾಯಣ. ಗಂಗೋತ್ರಿನಲ್ಲಿ ಒಂದು ಘನ ಆಗುತ್ತೆ, ಗಂಗೋತ್ರಿನಲ್ಲೂ ಯಾಗ ಆಗುತ್ತೆ, ಅದಾಯ್ತಲ್ಲ. ಆಮೇಲೆ ಋಷಿಕೇಶದಲ್ಲೂ ಘನನೂ ಆಗುತ್ತೆ, ಒಂದು ಯಾಗನೂ ಕೂಡ ಆಗುತ್ತೆ. ಯಾರ್ಯಾರಿಗೆ ಇಚ್ಛೆ ಇದೆಯವರೆಲ್ಲರೂ ಕೂಡ ಬನ್ನಿ. ಆದರೆ ಆ ಸಂಕಲ್ಪನೆ ಏನು ಮುಂಬರ್ತಕ್ಕಂಥ ಲಕ್ಷ ಚಂಡಿ ಯಾಗ
ಏನು ಅಂದ್ಕೊಂಡಿದ್ದೀವಿ ನಾವು ನೀವೆಲ್ಲರೂ ಕೂಡ, ನಾನು ಅಂತ ಹೇಳಲ್ಲ, ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಸಂಕಲ್ಪ ತಗೊಂಡ್ರು? ನೀವೇನು ಸಂಕಲ್ಪ ತಗೊಂಡಿದ್ದೀರೋ ನಾವು ನೀವೆಲ್ಲರೂ ಸೇರಿ ಆ ಯಾಗ ನಿರ್ವಿಘ್ನವಾಗಿ ನೆರವೇರಬೇಕು. ಅದರ ಪಾರಾಯಣ ನಿರ್ವಿಘ್ನವಾಗಿ ಪಾರಾಯಣ ಆಗಬೇಕು. ಯಾಕೆಂದರೆ ಲಕ್ಷ ಚಂಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಸಾಮಾನ್ಯದಲ್ಲ. ಲಕ್ಷ ಚಂಡಿಯನ್ನು ಮಾಡ್ತಕ್ಕಂಥದ್ದು ಅಂತಂದರೆ 1,00,000 ಚಂಡಿ ಪಾರಾಯಣವನ್ನು ಮಾಡಿ ತದ್ದಶಾಂಶ ಆಹುತಿಯನ್ನು ಕೊಡ್ತಾರೆ. ಒಂದು 10,000 ಚಂಡಿ ಪಾರಾಯಣದಲ್ಲಿ ಆಹುತಿಯನ್ನು ಕೊಡ್ತಾರೆ. 10,000 ಅಂತಂತಂದರೆ 1,000 ಜನ ಕೂತ್ಕೊಂಡ್ರೆ 10 ಸತಿ ಆಹುತಿ ಹಾಕಬೇಕು. ಇಲ್ಲ 500 ಜನ ಕೂತ್ರೆ ನಾವು 20 ಸತಿ ಆಹುತಿಯನ್ನು ಹಾಕಬೇಕು. 250 ಜನಕ್ಕೂ ಗ್ಯಾರಂಟಿ ಇಲ್ಲ. 250 ಇದ್ರೆ ಎಷ್ಟಂತೆ 40 ನಿಮಗೆ ನಿಮ್ಮ ಗಮನಕ್ಕೆ ತರ್ತೀನಿ. ಇಲ್ಲಿ ನಾವೇನು ಅವಿತ ಚಿಂಡಿಯನ್ನು ಮಾಡಿದ್ವಿ, ಆವಾಗ 100 ಟನ್ ಸೌದೆ ತರಿಸಿದ್ವಿ, 60 ಟನ್ ಶಾಲಿ ಅನ್ನವನ್ನು ನಾವು ಮಾಡಿದ್ವಿ. ಹೌದಲ್ಲ? ಅದಕ್ಕೆ ಒಂದು ನಂದಿನಿ ಡೈರೆಕ್ಟ್ರು ಗಾಬರಿ ಆಗಿಬಿಟ್ಟ. 2.5 ಟನ್ ನಾವು ತುಪ್ಪ ತಂದಿದ್ದರಿಂದ. ಹೌದು, ಆಮೇಲೆ ಇವ್ರುಗಳೇ ತಂದು ಸತೀಶ್ ಬೆಲ್ಲ ತಂದಿದ್ದಲ್ಲ ಅಲ್ಲಿ ಏನು. ಸೊ ಇದು ಅದರ 10 ಪಟ್ಟು ಬೃಹದಾಕಾರವಾಗಿರ್ತಕ್ಕಂಥ ಯಾಗ. ಬಹುಶಃ ಒಂದು 108 ಯಾಗಕುಂಡಗಳ ನಿರ್ಮಾಣ ಆಗುತ್ತೆ. ಅದೆಲ್ಲ ಆಮೇಲೆ ನಿಧಾನಾಗಿ ಜಗದಂಬಿ ಏನು ಹೇಳ್ತಾಳೋ ಅದನ್ನು ಮಾಡೋಣಂತೆ. ಅದರಿಂದ ಈಗ ಸದ್ಯದಲ್ಲಿ ಇರತಕ್ಕಂಥದ್ದು ಒಂದು ನವರಾತ್ರಿನಲ್ಲಿ ಏನು ಯಾವಾಗುತ್ತೋ ಅವತ್ತಿನ ಒಂದು ಭಾನುವಾರ, ಯಾವಾಗ ಎಲ್ಲರಿಗೂ ರಜಾ ಇರ್ತಕ್ಕಂಥದ್ದನ್ನು ನೋಡಿಕೊಂಡು ಒಂದು ಸಂಕಲ್ಪವನ್ನು ಮಾಡೋಣ ನವರಾತ್ರಿನಲ್ಲಿ. ಆಮೇಲೆ 24ನೇ ತಾರೀಕು ಏಪ್ರಿಲಲ್ಲಿ ಋಷಿಕೇಶ ಹರಿದ್ವಾರಕ್ಕೆ ಹೋಗಿ ಬರೋಣಂತೆ. ಭಗವತಿ ಒಳ್ಳೆಯದನ್ನು ಮಾಡಲಿ. ಎಲ್ಲರೂ ಕೂಡ ಭಸ್ಮ ಪ್ರಸಾದ. ಆಮೇಲೆ ಅವತ್ತಿನ ದಿನ ಯಾಗ ನಡೆದಂಥ ದಿನದಲ್ಲಿ ನನಗೆ ಒಂದು ಗೊಂದಲ ಉಂಟಾಯಿತು. ಯಾರು ಯಾಗಕ್ಕೆ ಕೂತಿದ್ರು ಆವತ್ತಾಗ ಅವ್ರಿಗೆಲ್ಲರಿಗೂ ಕೂಡ ಆ ಪ್ರಸಾದದ ಆ ಮಾಲೆಯನ್ನು ಅವ್ರ ಕೊರಳಿಗೆ ಹಾಕಿ ಬಂದ್ಬಿಟ್ವಿ. ಈ ಲೇಡೀಸು ಕೂಡ ನನಗೆ ಯೋಚನೆ ಶುರುವಾಗೋಯ್ತು. ಅಲ್ಲಿ ಯಾಕೆ ಪಾರಾಯಣ ಕಲ್ತಿದ್ದಾರೆ, ಯಾಕೆ ಪಾರಾಯಣ ಮಾಡಿದ ನಮಗೇನು ಗೊತ್ತಿಲ್ಲ. ನನಗೆ ಕೆಲವು ಮೇನ್ ವ್ಯಕ್ತಿಗಳು ಮಗ ಪರಿಚಯ ಇದೆಯೇ ಹೊರತು ಎಲ್ಲರೂ ನನಗೆ ಪರಿಚಯ ಇಲ್ಲ. ಜೊತೆಗೆ ಒಂದು ಸತಿ ಯಾರೋ ಅನ್ಯತಾ ಭಾವಿಸ್ಬಾರ್ದು. ಯಾಕೆಂದರೆ ಒಂದು ಸತಿ ನಮ್ಮ ಮಾಲೆ ಹಾಕಕ್ಕೆ ಲೇಡೀಸ್ ಕೈಗೆ ಒಬ್ರಿಗೆ ಶುರು ಮಾಡಿದ್ರು ಕೂಡ ಅಲ್ಲಿ ಸುಮಾರು ಜನ ಇದ್ದಾರೆ. ಸ್ವಾಮೀಜಿ ನಮಗೆ ಅಂತ ಬಂದರೆ ನನಗಿಲ್ಲ ಅನ್ನೋಕ್ಕಾಗಲ್ಲ, ನಮಗೆ ಮನಸ್ಸು ಬರೋದಿಲ್ಲ. ಸೊ ಆ ಕಾರಣದಿಂದ ಯಾಕೋ ಬೇಡ ಅಂದ್ಬಿಟ್ಟು ಆ ಕಾರಣದಿಂದ ನಿಮ್ಗಳಿಗೆ ಯಾರಿಗೂ ಅವತ್ತಿನ ದಿನ ನಾನು ಆ ಒಂದು ಪ್ರಸಾದದ ಮಾಲೆಯನ್ನು ಕೊಡಲಿಕ್ಕಾಗಲಿಲ್ಲ. ಯಾರು ಅನ್ಯತಾ ಭಾವಿಸ್ಬೇಡಿ. ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಕ್ಷಮೆ ಕೇಳ್ತೀನಿ. ಅನ್ಯತಾ ಭಾವಿಸ್ಬೇಡಿ. ಏನಕ್ಕೆ ಅಂದರೆ ಅಲ್ಲಿ ಸುಮಾರು ಜನ ಇದ್ರು, ಯಾರಿಗೇನು ಅಂತ ನನಗೆ ಗೊತ್ತಿಲ್ಲ. ನಾವು ಬಂದಂಥ ಆ ಮಾಲೆ ಒಂದು ಲಿಮಿಟಲ್ಲೇ ತರಿಸಿದ್ದು ನಾವು ಎಲ್ಲ. ಒಂದು ಏನೋ ಒಂದು ಹಬ್ಬನೋ ಒಂದು 10-20 ಎಕ್ಸ್ಟ್ರಾ ಇರ್ಬೋದೇನೋ, ಆ ಥರ ಒಂದು ವ್ಯವಸ್ಥೆನಲ್ಲೇ ತಂದಿದ್ದು. 200 ಅಷ್ಟೇ ತಂದಿದ್ದು ನಾವು. ಜೊತೆಗೆ ಇನ್ನೂ ಕೆಲವ್ರಿಗೆಲ್ಲ ಹಾಕಬೇಕು. ಆಮೇಲೆ ಖಾಲಿ ಆಗ್ಬಿಟ್ಟು ಸಡನ್ನಾಗಿ ಸ್ವಾಮೀಜಿ ಗಾಯತ್ರಿ ಬಂದು, ಸ್ವಾಮೀಜಿ ನನಗೆ ಬಂದಿಲ್ಲ, ನಾನು ಎಲ್ಲೋಗಿ ನಾನು ಅಲ್ಲ ಪಕ್ಕದಲ್ಲಿ ನೀವೇ ಗೊತ್ತಿರೋ. ಅದಕ್ಕೆ ಅಂದರೆ ಗಾಯತ್ರಿ ಅಂದರೆ ಏನಪ್ಪ ಅಂತಂದರೆ ಮೇನ್ ವ್ಯಕ್ತಿಗಳಿಗೆ ಯಾರೊಬ್ಬರು ಬಂದು ಕೇಳಿದ್ರು ಕೂಡ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ರಾಮಚಂದ್ರನ್ ಬಂದು ಹೇಳಿದೆ ಕಿವಿನಲ್ಲಿ, ಅಪ್ಪ ರಾಮಚಂದ್ರ, ನಾನು ಯಾವ ಮಾತೇರಿಗೂ ಹಾಕಿಲ್ಲ, ಅದನ್ನೆಲ್ಲ ಯಾಗ ಆದ್ಮೇಲೆ ಕರೆದುಬಿಡಿ ನೀವು ಅವ್ರನ್ನ ಅಂತೇಳಿ. ಸೊ ಆದ್ದರಿಂದ ಅವರೆಲ್ಲರೂ ಕೂಡ ಮಾತೆಯರು ಇವತ್ತಿನ ದಿನ ತಾವು ಆ ಪ್ರಸಾದವನ್ನು ಇವತ್ತಿನ ದಿನ ಸ್ವೀಕಾರ ಮಾಡಿ ಭಸ್ಮದ ಒಂದು ಪ್ಯಾಕೆಟನ್ನು ಮಾಡಿದೆ. ಇಲ್ಲಿ ಇನ್ನೂ ಭಸ್ಮ ನಾವು ಸುಮಾರು ತೆಗೆದಿಲ್ಲ, ಎಲ್ಲ ಹಾಗೆ ಇದೆ. ಪ್ರಧಾನ ಹೋಮ ಕುಂಡಕ್ಕೆ ಯಾರೂ ಕೈ ಹಾಕಕ್ಕೆ ಹೋಗಬೇಡಿ, ಸಿಕ್ಕಾಬಟ್ಟೆ ಕೆಂಡ ಇದೆ ಒಳಗಡೆ, ಇನ್ನೂ ಭಾಳಷ್ಟು ಕೆಂಡ ಇದೆ. ಗೊತ್ತಾಯ್ತು, ನಾನು ನಿನ್ನೆ ರಾತ್ರಿ ಚೆಕ್ ಮಾಡಿದ್ದು. ಇಲ್ಲಿ ಹೊರಗಡೆ ಒಂದು ಮುಟೆನಲ್ಲೂ ಇದೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದವ್ರು ಯಾರು ಬೇಕಾದ್ರೂ ಅದರಲ್ಲಿ ಅದನ್ನು
ಮಾಡಿ ಹೋಗ್ಬೋದು. ಆ ಭಸ್ಮವನ್ನು ತಿಲಕವಾಗಿ ಇಟ್ಕೊಳ್ಳಿ, ಪ್ರತಿದಿನ ಒಂಚೂರು ತಲೆ ಮೇಲೆಲ್ಲ ಹಾಕ್ಕೊಳ್ಳಿ, ಮನೆಗಳಲ್ಲೆಲ್ಲ ಅದನ್ನು ಸ್ಪ್ರಿಂಕಲ್ ಮಾಡಿ ಬಾಯಿಗೆ ಹಾಕ್ಕೊಳ್ಳಿ. ಇದೆಲ್ಲವೂ ಕೂಡ ಅತಿ ಹೆಚ್ಚಿನ ಲಾಭದಾಯಕವಾಗಿರ್ತಕ್ಕಂಥದ್ದು. ಅಷ್ಟು ಆ ವ್ಯಕ್ತಿಗಳಿಗೆ ಅದರಿಂದ ಲಾಭ ಹೆಚ್ಚು ಉಂಟಾಗ್ತದೆ. ಅದಕ್ಕಲ್ಲ ಅದನ್ನು ಭಸ್ಮ ಇಲ್ಲೇ ಅಲ್ಲ ಇಲ್ಲೇ ಕೊಟ್ಟು ಇಲ್ಲೇ ಕೊಟ್ಟು ಇಲ್ಲೇ ಪ್ಯಾಕೆಟ್ ಇಟ್ಟಿದ್ದಾರೆ ನೋಡಿ. ಇಲ್ಲ ಅಲ್ಲ ಅಮ್ಮ ಹಿಂಭಾಗದಲ್ಲಿ ಅಲ್ಲಿ ಒಂದು ಮೂಟೆ ಇದೆಯಲ್ಲ.